वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्यं नारायणं नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु अभद्रेषु नित्यं भागवत सेवया भगवते उत्तमश्लोके भक्तिर्भवति नैष्टिकी। मूकां करोति वाचालां अहं लङ्घयति गिरिं यत्कृपातं वन्दे श्रीगुरुं दीनतारिणं परमानन्दमाधव श्रीचैतन्य ईश्वर। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। ಶ್ರೀಮದ್ಭಾಗವತಂ ಸ್ಕಂದ 1 ಅಧ್ಯಾಯ 2 ಶ್ಲೋಕ 18 ಶ್ಲೋಕ ನೀವು ಓದಿ. ಅಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತೆ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಸರಿ ಓದ್ಬೋದು ಒಬ್ಬರು ಶ್ಲೋಕ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತೆ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತೆ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತ್ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ನಷ್ಟ ನಾಶವಾದ ಪ್ರಾಯೇಷು ಸ್ವಲ್ಪವೂ ಇಲ್ಲದಂತೆ ಅಭದ್ರೇಷು ಮಂಗಳಕರ ಅಮಂಗಳಕರ ಇಲ್ಲವು ನಿತ್ಯಂ ಕ್ರಮವಾಗಿ ಭಾಗವತ ಶ್ರೀಮದ್ಭಾಗವತವು ಅಥವಾ ಶುದ್ಧ ಭಕ್ತನು ಸೇವೆಯಿಂದ ಭಗವತಿ ದೇವೋತ್ತಮ ಪುರುಷನಲ್ಲಿ ಉತ್ತಮ ದಿವ್ಯ ಶ್ಲೋಕೆ ಸ್ತುತಿಗಳಲ್ಲಿ ಭಕ್ತಿ ಸೇವೆಯು ಭವತಿ ಉಂಟಾಗುತ್ತದೆ ನೈಷ್ಠಿಕಿ ನಿಶ್ಚಲವಾದ. ಅನುವಾದ. ಭಾವಾರ್ಥ ಕೊಟ್ಟವರು ಅಭಯ ಚರಣ ಅರವಿಂದ ಭಕ್ತಿ ವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಕಿ ಜೈ. ಭಾಗವತ ಪ್ರವಚನವನ್ನು ನಿತ್ಯವೂ ಶ್ರವಣ ಮಾಡುವುದರಿಂದ ಮತ್ತು ಶುದ್ಧ ಭಕ್ತರಿಗೆ ಸೇವೆ ಸಲ್ಲಿಸುವುದರಿಂದ ಹೃದಯದಲ್ಲಿರುವ ತೊಂದರೆಗಳೆಲ್ಲ ಬಹುತೇಕ ನಾಶವಾಗುತ್ತವೆ. ದಿವ್ಯ ಗೀತೆಗಳು ಹೊಗಳುವ ಪರಮ ಪುರುಷನ ಪ್ರೇಮಮಯ ಸೇವೆ ಅಚಂಚಲವಾಗಿ ಸ್ಥಾಪಿತವಾಗುತ್ತದೆ. ಭಾವಾರ್ಥ. ಹೃದಯದಲ್ಲಿರುವ ಎಲ್ಲ ಅಮಂಗಳವನ್ನು ಕಳೆಯುವ ಉಪಾಯ ಇಲ್ಲಿದೆ. ಈ ಅಮಂಗಳಗಳು ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಒದಗುವ ವಿಘ್ನಗಳು. ಭಾಗವತರ ಸಹವಾಸವೇ ಆ ಉಪಾಯ. ಭಾಗವತರಲ್ಲಿ 2 ವಿಧ: ಭಾಗವತ ಗ್ರಂಥ ಮತ್ತು ಭಕ್ತನಾದ ಭಾಗವತ. 2 ಭಾಗವತಗಳು ಅಷ್ಟೇ ಸಮರ್ಥವಾದ ಉಪಾಯಗಳು. ವಿಘ್ನಗಳನ್ನು ಕಳೆಯಲು ಅವೆರಡು ಅಥವಾ ಯಾವುದಾದರೊಂದು ಸಾಕಷ್ಟು ಸಮರ್ಥವಾಗಿವೆ. ಭಕ್ತನಾದ ಭಾಗವತ ಗ್ರಂಥದಷ್ಟೇ ಉತ್ತಮನಾಗಿದ್ದಾನೆ, ಏಕೆಂದರೆ ಅವನು ಭಾಗವತ ಗ್ರಂಥಕ್ಕೆ ಅನುಗುಣವಾಗಿ ಜೀವನ ನಡೆಸುತ್ತಾನೆ. ಗ್ರಂಥ ಭಾಗವತದ ಉದ್ದಕ್ಕೂ ಪರಮಪುರುಷನ ಮತ್ತು ಅವನ ಶುದ್ಧ ಭಕ್ತರ ಬಗ್ಗೆ ಮಾಹಿತಿಗಳು ತುಂಬಿವೆ. ಶುದ್ಧ ಭಕ್ತರು ಭಾಗವತರೇ. ಭಾಗವತ ಗ್ರಂಥ ಮತ್ತು ವ್ಯಕ್ತಿ ಎಲ್ಲ ಅನನ್ಯವಾದವು. ಭಕ್ತ ಭಾಗವತನು ಪರಮಪುರುಷ ಭಗವಂತನ ನೇರ ಪ್ರತಿನಿಧಿ. ಹಾಗಾಗಿ ಭಕ್ತ ಭಾಗವತನನ್ನು ಪ್ರಸನ್ನಗೊಳಿಸುವುದರಿಂದ ಭಾಗವತ ಗ್ರಂಥದ ಲಾಭವನ್ನು ಪಡೆಯಬಹುದು. ಭಕ್ತ ಭಾಗವತನ ಅಥವಾ ಭಾಗವತ ಗ್ರಂಥದ ಸೇವೆಯಿಂದ ಭಕ್ತಿ ಮಾರ್ಗದಲ್ಲಿ ಉನ್ನತಿಯನ್ನು ಹಂತ ಹಂತವಾಗಿ ಪಡೆಯುವುದು ಸಾಧ್ಯ. ಇದು ಹೇಗೆ ಎಂಬುದನ್ನು ಮಾನವ ಊಹೆಯಿಂದ ಅರ್ಥ ಮಾಡಿಕೊಳ್ಳಲಾರ. ಆದರೆ ಶ್ರೀ ನಾರದ ಮಹರ್ಷಿ ಈ ಸಂಗತಿಯನ್ನು ವಾಸ್ತವಿಕವಾಗಿ ವಿವರಿಸಿದ್ದಾರೆ.
ಹಿಂದಿನ ಜನ್ಮದಲ್ಲಿ ನಾರದರು ದಾಸಿಯೊಬ್ಬಳ ಮಗನಾದ್ದರೆಂದು ಹೇಳಲಾಗಿದೆ. ಆ ದಾಸಿಯು ಋಷಿಗಳ ಮನೆಗೆಲಸದಲ್ಲಿ ತೊಡಗಿದ್ದಳು. ಆ ರೀತಿ ನಾರದರಿಗೂ ಅವರ ಸಂಪರ್ಕ ಲಭಿಸಿತು. ಸಹಜವಾಗಿ ಅವರ ಒಡನಾಟದಲ್ಲಿ ಇರುತ್ತಾ ಋಷಿಗಳು ತಿಂದುಳಿದ ಅನ್ನಶೇಷವನ್ನು ಸ್ವೀಕರಿಸಿದ್ದರಿಂದ ದಾಸಿಯ ಮಗನೊಬ್ಬ ಮಹಾಭಕ್ತನಾಗುವ ಅವಕಾಶವನ್ನು ಪಡೆದ. ಶ್ರೀ ನಾರದ ಮಹರ್ಷಿಯಾಗಿ ರೂಪ ತಳೆದ. ಇವು ಭಾಗವತದ ಸಹವಾಸದ ಪವಾಡ ಸದೃಶ ಪರಿಣಾಮ. ಈ ಪರಿಣಾಮವನ್ನು ಕಾರ್ಯತಃ ತಿಳಿಯಬೇಕಾದರೆ ಒಂದು ಅಂಶವನ್ನು ಗಮನಿಸಬೇಕು. ಅದೆಂದರೆ ಅಂತಹ ಭಾಗವತರ ಪ್ರಾಮಾಣಿಕ ಒಡನಾಟದಿಂದ ದಿವ್ಯಜ್ಞಾನವನ್ನು ಬಹಳ ಸುಲಭ ರೀತಿಯಲ್ಲಿ ಖಂಡಿತವಾಗಿ ಪಡೆಯಬಹುದು. ಅದರ ಫಲವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ಸ್ಥಿರನಾಗಬಹುದು. ಭಾಗವತರ ಮಾರ್ಗದರ್ಶನದಿಂದ ನಾವು ಭಕ್ತಿ ಸೇವೆಯಲ್ಲಿ ಎಷ್ಟು ಅಧಿಕ ಉನ್ನತಿಯನ್ನು ಸಾಧಿಸುತ್ತೇವೆಯೋ ಭಗವಂತನ ದಿವ್ಯ ಪ್ರೇಮಮಯ ಸೇವೆಯಲ್ಲಿ ಅಷ್ಟೇ ಅಧಿಕವಾಗಿ ಸ್ಥಿರರಾಗಿರಬಹುದು. ಭಕ್ತ ಭಾಗವತರಿಂದ ಭಾಗವತ ಗ್ರಂಥದ ಸಂದೇಶವನ್ನು ಸ್ವೀಕರಿಸಬೇಕು. ಎರಡು ಭಾಗವತದ ಸಮುಚ್ಚಯವು ಹೊಸಬನಾದ ಭಕ್ತನಿಗೆ ಉನ್ನತಿಯನ್ನು ಸಾಧಿಸುತ್ತಾ ಹೋಗಲು ಸಹಾಯ ಮಾಡುತ್ತದೆ. ಆಯ್ತಲ್ಲ. ನೆಕ್ಸ್ಟ್ ಇನ್ನೊಂದು ಶ್ಲೋಕ. ನೆಕ್ಸ್ಟ್ 19. ತದಾ ರಜಸ್ತಮೋ ಭಾವ ಕಾಮಲೋಭಾದಯಶ್ಚಯೇ ಚೇತ ಏತೈರನಾವಿದ್ದಂ ಸ್ಥಿತಂ ಸತ್ವೇ ಪ್ರಸೀದತಿ. तदा रजस्तमो भावा कामलोभादयश्चये चेतायेतैरनाविद्धं सत्त्वे प्रसीदते. तदा रजस्तमो भावाः कामलोभादयश्चये चेत एतैरनाविद्धं स्थितं सत्त्वे प्रसीदति. तदा ಆ ಸಮಯದಲ್ಲಿ ರಜೋಗುಣವು ತಮೋಗುಣವು ಭಾವಃ ಸ್ಥಿತಿಗಳು ಕಾಮ ಅಥವಾ ಬಯಕೆ ಲೋಭ ಅತ್ಯಾಶೆ ಆದಯ ಇತ್ಯಾದಿ ಚ ಮತ್ತು ಯೇ ಯಾವ ಚೇತಃ ಮನಸ್ಸು ಏತೈ ಇವುಗಳಿಂದ ಅನಾವಿಧಂ ವಿಕಾರಗೊಳ್ಳಲಾಗದೆ ಸ್ಥಿರವಾಗಿ ಸತ್ವೇ ಸತ್ವಗುಣದಲ್ಲಿ ಪ್ರಸೀದತಿ ಸಂಪೂರ್ಣವಾಗಿ ತೃಪ್ತನಾಗುತ್ತಾನೆ. ಅನುವಾದ. ಹೃದಯದಲ್ಲಿ ಅಚಂಚಲವಾದ ಪ್ರೇಮಮಯ ಸೇವೆ ಸ್ಥಿರವಾಗಿರುತ್ತದಂತೆಯೇ ರಾಜಸ ಮತ್ತು ತಾಮಸ ಗುಣಗಳ ಸಹಜ ಪರಿಣಾಮವಾದ ಕಾಮ, ಲಾಲಾಸೆ, ಅತ್ಯಾಸೆ ಮುಂತಾದವು ಹೃದಯದಿಂದ ಮಾಯವಾಗುತ್ತವೆ. ಆಗ ಭಕ್ತನು ಸತ್ವಗುಣದಲ್ಲಿ ನೆಲೆಸುತ್ತಾನೆ, ಸಂಪೂರ್ಣ ಸಂತುಷ್ಟನಾಗುತ್ತಾನೆ. ಭಾವಾರ್ಥ: ಜೀವಿಯು ತನ್ನ ಸಹಜವಾದ ಮೂಲ ಸ್ಥಿತಿಯಲ್ಲಿ ಆಧ್ಯಾತ್ಮಿಕ ಅತ್ಯಾನಂದದಿಂದ ಪೂರ್ಣ ತೃಪ್ತನಾಗಿರುತ್ತಾನೆ. ಇಂತಹ ಸ್ಥಿತಿಯನ್ನು ಬ್ರಹ್ಮ ಭೂತ ಅತ್ಯಾನಂದಿ ಅಥವಾ ಸ್ವಯಂ ಸಂತೃಪ್ತ ಸ್ಥಿತಿ ಎಂದು ಕರೆಯಲಾಗಿದೆ. ಸ್ವಯಂ ಸಂತೃಪ್ತಿಯು ನಿಷ್ಕ್ರಿಯ ಮೂರ್ಖನ ತೃಪ್ತಿಯಂತಿರುವುದಲ್ಲ. ನಿಷ್ಕ್ರಿಯ ಮೂರ್ಖ ಮೌಢ್ಯದ ಅಜ್ಞಾನ ಸ್ಥಿತಿಯಲ್ಲಿ ಇರುತ್ತಾನೆ. ಆದರೆ ಸ್ವಯಂ ಸಂತೃಪ್ತನಾದ ಆತ್ಮಾನಂದಿಯು ಐಹಿಕ ಸ್ಥಿತಿಯನ್ನು ಮೀರಿದ ಅಲೌಕಿಕನಾಗಿರುತ್ತಾನೆ. ಅಚಂಚಲ ಭಕ್ತಿಯುತ ಭಕ್ತಿ ಸೇವೆಯಲ್ಲಿ ಸ್ಥಿರನಾಗಿರುವಂತೆಯೇ ಪರಿಪೂರ್ಣತೆಯ ಈ ಸ್ಥಿತಿ ಪ್ರಾಪ್ತವಾಗುತ್ತದೆ. ಭಕ್ತಿ ಸೇವೆ ನಿಷ್ಕ್ರಿಯತೆಯಲ್ಲ, ಬದಲಾಗಿ ಆತ್ಮದ ನಿರ್ಮೂಲ ಕ್ರಿಯೆಯಾಗಿದೆ. ಐಹಿಕ ವಸ್ತುಗಳ ಸಂಘದಿಂದ ಆತ್ಮದ ಕ್ರಿಯೆ ದೂಷಿತವಾಗುತ್ತವೆ. ಅಂತಹ ರೋಗಗ್ರಸ್ತ ಕ್ರಿಯೆ ಕಾಮ, ಲಾಲಾಸೆ, ಅತ್ಯಾಸೆ, ನಿಷ್ಕ್ರಿಯತೆ, ಮೌಢ್ಯ ಮತ್ತು ನಿದ್ರೆಗಳ ರೂಪದಲ್ಲಿ ಅಭಿವ್ಯಕ್ತವಾಗುತ್ತವೆ. ರಾಜಸ ತಾಮಸ ಗುಣಗಳ ಎಲ್ಲ ಪರಿಣಾಮಗಳನ್ನು ಸಂಪೂರ್ಣವಾಗಿ ತೊಡೆದುಹಾಕುವುದರ ಮೂಲಕವೇ ಭಕ್ತಿ ಸೇವೆಯ ಫಲ ಸುವ್ಯಕ್ತವಾಗುತ್ತದೆ. ಭಕ್ತನು ಒಮ್ಮೆ ಸತ್ವಸ್ಥಿತಿಗೆ ಒಳಗಾದ ಮೇಲೆ ವಾಸುದೇವನ ಸ್ಥಾನಕ್ಕೆ ಏರಲು ಮತ್ತಷ್ಟು ಪ್ರಗತಿಯನ್ನು ಸಾಧಿಸುತ್ತಾನೆ. ಅದೇ ಅಮಿಶ್ರ ಸತ್ವಸ್ಥಿತಿ ಅಥವಾ ಶುದ್ಧ ಸತ್ವಸ್ಥಿತಿ. ಶುದ್ಧ ಸತ್ವಸ್ಥಿತಿಯಲ್ಲಿ ಮಾತ್ರ ಭಗವಂತನ ಮೇಲಿನ ಶುದ್ಧ ಪ್ರೇಮದ ಪ್ರಭಾವದಿಂದ ಸದಾ ಕೃಷ್ಣನನ್ನು ಸಾಕ್ಷಾತ್ತಾಗಿ ನೋಡಬಹುದು. ಭಕ್ತನು ಸದಾ ಶುದ್ಧ ಸತ್ವಸ್ಥಿತಿಯಲ್ಲಿರುತ್ತಾನೆ. ಆದ್ದರಿಂದ ಅವನು ಯಾರಿಗೂ ಅಹಿತವೆನ್ನಿಸಗುವುದಿಲ್ಲ. ಆದರೆ ಭಕ್ತನಲ್ಲದವನು ವಿದ್ಯಾವಂತನಾಗಿದ್ದರೂ ಸದಾ ಅಹಿತವನ್ನೆಸಗುವನು. ಭಕ್ತನು ಮೂರ್ಖನೂ ವಿಲಾಸಿಯೂ ಆಗಿರಲಾರ.
ಹಾನಿಕಾರಕನು, ಮೂರ್ಖನು, ವಿಲಾಸಿಯೂ ಆದವನು ಭಗವಂತನ ಭಕ್ತನಾಗಲಾರ. ಬಾಹ್ಯ ವೇಷದಿಂದ ಅವನು ತಮ್ಮನ್ನು ಭಕ್ತರೆಂದು ಪ್ರಚಾರ ಮಾಡಿಕೊಳ್ಳಬಹುದು ಅಷ್ಟೇ. ಭಕ್ತನು ಸದಾ ಭಗವಂತನ ಎಲ್ಲ ಉತ್ತಮ ಗುಣಗಳಿಂದ ಭೂಷಿತನಾಗಿರುತ್ತಾನೆ. ಅಂತಹ ಗುಣಾರ್ಹತೆ ಪ್ರಮಾಣದಲ್ಲಿ ಭಿನ್ನವಾಗಿರಬಹುದು, ಆದರೆ ಗುಣಾತ್ಮಕವಾಗಿ ಭಗವಂತ ಮತ್ತು ಅವನ ಭಕ್ತರು ಒಂದೇ ಆಗಿರುವರು. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಾಂಛಾಕಲ್ಪತರುಭ್ಯಶ್ಚ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ನೆನ್ನೆ ಸಂಚಿಕೆನಲ್ಲಿ ಇವನು ಏನು ಚರ್ಚೆ ಮಾಡಿದ್ರೆ 2 ಸೆಕೆಂಡ್ ಚಾಪ್ಟರ್ 17th ಅಲ್ಲ, 16 to 17. 16th ಯಾವುದ್ರ ಬಗ್ಗೆ ಚರ್ಚೆ ಮಾಡಿದ್ರು? ಒಂದು 2 minutes ರೀಕ್ಯಾಪ್ ಮಾಡೋದು. ಹಾಂ, ಶ್ಲೋಕವಾದಿ 16. ಶುಶ್ರೂಷದಾನಸ್ಯ ವಾಸುದೇವಾರುಚಿಃ ಸ್ಯಾನ್ಮೇ ಅಸ್ಯ ಮಯಾಮಿಪ್ರಾಹ ಪುಣ್ಯತೀರ್ಥಾದಿವೇಶನ. ಅನುವಾದ. ಸಕಲ ಪಾಪಗಳಿಗೆ ಮುಕ್ತರಾದ ಮಹಾತ್ಮರ ಭಕ್ತರ ಸೇವೆ ಮಾಡುವುದರಿಂದ ಶ್ರೇಷ್ಠ ಸೇವೆ ಮಾಡದಂತಾಗಿದೆ. ಅಂತ ಸೇವೆಯ ವಾಸುದೇವ ಸಂದೇಶವನ್ನು ಕೇಳಲು ಖುಷಿ ಉಂಟಾಗುತ್ತದೆ. ಓಕೆ, ಸೇವೆ ಭಕ್ತರ ಸೇವೆ ಮಾಡೋದ್ರಿಂದ ಅವರಿಗೆ ಭಕ್ತರ ಸೇವೆ ಮಾಡೋದ್ರಿಂದ ಭಗವಂತನ ಸೇವೆ ಮಾಡೋದಂಗೆ ಆಗುತ್ತದೆ. ಸೊ ಭಕ್ತರು ಕೃಷ್ಣನೇ ಸಹಾಯ ಮಾಡ್ತಾರೆ ಅವರು ಕಥೆಗಳನ್ನ ಕೇಳೋದಕ್ಕೆ, ಅವರು ಇದನ್ನ ಕೇಳೋದು. ಕರೆಕ್ಟ್. ಸೊ ಯಾವ ಥರ ನಾವು ಭಕ್ತರನ್ನ ಸೇವೆ ಮಾಡ್ಬೋದು? ಶುಶ್ರೂಷ ಶಬ್ದದಾನಶ್ಯ ಅಂದರೆ ಶ್ರವಣ. ಮುಖ್ಯವಾಗಿ ಅಲ್ಲಿ ಶ್ರವಣದ ಬಗ್ಗೆ ತುಂಬ ಮಾಹಿತಿ ಕೊಟ್ಟಿದ್ದಾರೆ. ಯಾರೊಬ್ಬರು ಸತತವಾಗಿ ಅವರ ಜೀವನದಲ್ಲಿ ಶ್ರವಣ ಮಾಡಿಕೊಂಡೇ ಅವರ ಜೀವನ ಅವರು ಮುಡುಪಾಗಿ ಇಟ್ಕೊತಾರೋ ಅವ್ರಿಗೆ ಭಕ್ತರಿಗೆ ಅವ್ರೇನು ಮಾಡ್ತಾರೆ ಅಂದರೆ ಭಕ್ತರ ಹತ್ರ ಅದನ್ನು ಶ್ರವಣ ಮಾಡ್ತಾರೆ, ಶುದ್ಧ ಭಕ್ತರ ಹತ್ರ ಶ್ರವಣ ಮಾಡ್ತಾರೆ. ಇವರು ಕೇಳ್ತಾ ಇರ್ತಾರೆ. ಅದು ಕೇಳ್ತಾ ಏನಾಗುತ್ತೆ ಅಂದರೆ ಅದು ದಿನ ಅದು ಹೃದಯ ಬಂದು ಶುದ್ಧ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಯಾರನ್ನ ಸೇವೆ ಮಾಡಬೇಕಂದ್ರೆ ಶುದ್ಧ ಭಕ್ತರನ್ನ ನಾವು ಸೇವೆ ಮಾಡಬೇಕು. ಯಾರ ಶುದ್ಧ ಭಕ್ತರು? ನಿನ್ನೆ ಯಾರ ಬಗ್ಗೆ ನಾವು ಮಾತಾಡಿದ್ವಿ? ನಿನ್ನೆ ಅವ್ರ ಹೆಸರೇನು? ಶುದ್ಧ ಭಕ್ತರು. ನಿನ್ನೆ ಒಬ್ಬರ ಬಗ್ಗೆ ನಾವು ಮಾತಾಡಿದ್ರಲ್ಲ, ಭಗವಂತ ಅವ್ರಿಗೆ 5 ಪ್ರತಿ ಅಲ್ಲ ಪ್ರಾಮಾಣಿಕರ ಬಗ್ಗೆನೂ ಮಾತಾಡಿದ್ರಿ. ಮಾಧವೇಂದ್ರಪುರಿ. ಸೊ ಮಾಧವೇಂದ್ರಪುರಿಗೆ 5 ಸಲ ಭಗವಂತ ಏನು ಮಾಡ್ತಾರೆ? ಪ್ರತಿಸ್ಪಂದಿಸ್ತಾರೆ ಅವರಿಗೆ. ಸೊ ರೆಸಿಪ್ರೊಕೇಶನ್ ಮಾಡ್ತಾರೆ. ಕೊಡೋದು ತಗೊಳ್ಳೋದು ರೆಸಿಪ್ರೊಕೇಶನ್. ಸೊ ಇವ್ರ ಮಧ್ಯದಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಭಗವಂತನ ಮಧ್ಯದಲ್ಲಿ, ಭಕ್ತರ ಮಧ್ಯದಲ್ಲಿ ಇವರು ಭಕ್ತ ಏನು ಮಾಡ್ತಾನೆ? ಏನೋ ಒಂದು ಸೇವೆ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ಉತ್ತಮವಾದ ಸೇವೆ ಮಾಡ್ತಾ ಇದ್ರೆ ಭಗವಂತ ಏನು ಮಾಡ್ತಾನೆ? ಅದಕ್ಕೆ ಏನೋ ಒಂದು ಉಡುಗೊರೆ ಕೊಡ್ತಾ ಇರ್ತಾನೆ, ಯಾವುದೋ ಒಂದು ಸೇವೆ ಕೊಡ್ತಾ ಇರ್ತಾನೆ ಅವರಿಗೆ. ಸೊ ಆ ಸೇವೆ ಕೊಡೋದ್ರಿಂದ ಏನಾಗುತ್ತೆ? ಅವರು ಸಂಪೂರ್ಣವಾಗಿ ಅವರ ಜೀವನದಲ್ಲಿ ಅವರ ಸೇವೆನಲ್ಲೇ ತೊಡಗಿಸ್ಕೊಂತಾರೆ. ಸೊ ಬೇರೆ ಯಾವ ಸೇವೆಗೆ ಅವರು ಹೋಗೋದಕ್ಕೆ ಸಮಯನೂ ಇಲ್ಲ, ಅವಕಾಶನೂ ಇಲ್ಲ, ಅವ್ರಿಗೆ ಮನಸ್ಸು ಬರಲ್ಲ ಅವ್ರ ಹೃದಯದಲ್ಲಿ. ಯಾಕಂದ್ರೆ ಭಗವಂತ ಏನ್ ಮಾಡ್ತಾನೆ? ಆ ದಿವ್ಯ ಜ್ಞಾನವನ್ನು ಕೊಟ್ಬಿಡ್ತಾರೆ. ದಿವ್ಯ ಜ್ಞಾನ ಹೃದಯ ಪ್ರಕಾಶಿತು ಪ್ರೇಮ ಭಕ್ತಿ ಜಾಹವತೆ. ಅಂದ್ರೆ
ಆ ಭಗವಂತ ಏನು ಮಾಡ್ತಾನೆ, ಅವ್ರಿಗೆ ದಿವ್ಯ ಜ್ಞಾನ ಕೊಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ಯಾರ ಬಗ್ಗೆನೂ ಚಿಂತೆನೇ ಇರಲ್ಲ. ಸಂಪೂರ್ಣವಾಗಿ ಎಲ್ಲರನ್ನೂ ಮರೆತು ಬಿಡ್ತಾರೆ ಅವರು. ಯಾವಾಗಲೂ ಅವ್ರ ಸೇವೆಯಲ್ಲಿ ಇರ್ತಾರೆ. ಯಾವಾಗಲೂ ಅವ್ರ ಸೇವೆಯಲ್ಲಿ ಇರೋದ್ರಿಂದ ಏನಾಗುತ್ತಂದರೆ ಅವ್ರಿಗೆ, ಯಾಕಂದರೆ ಅಂಥ ಮಹಾಭಕ್ತರನ್ನ ಅವ್ರು ಸೇವೆ ಮಾಡ್ತಾ ಇದ್ದಾರೆ. ಮಹಾಭಕ್ತರನ್ನಂದರೆ ನಾನು ಹೇಳೋದಲ್ಲ, ಮಹಾತ್ಮರು, ಆತ್ಮ ಸಾಕ್ಷಾತ್ಕಾರ ಪಡೆದವರು, ಮಹಾತ್ಮರು, ಮಹಾಜನರು. ಸೊ ತುಂಬ ಉದಾಹರಣೆಗಳು ನಾನು ಹೇಳಿದೆ ನಿಮಗೆ. ಆಮೇಲೆ ಆ ರಾಣಿ ರಾಜ್ಪೂಟ್ ರಾಣಿ ಬಗ್ಗೆ ಹೇಳಿದೆ ನಿಮಗೆ, ದ್ವಿಜ. ಆಮೇಲೆ ಇವರು ರಾಮಾನುಜರ ಬಗ್ಗೆ ಹೇಳಿದೆ, ಯಮನಾಚಾರ್ಯ ಬಗ್ಗೆ ನಿಮ್ಗೆ ಹೇಳಿದೆ. ಸೊ ತುಂಬ ಉದಾಹರಣೆಗಳು ನೆನ್ನೆ ಚರ್ಚೆ ಮಾಡಿದ್ವಿ. ಸೊ ಅದರಿಂದ ಅಂಥ ಒಂದು ಮಹಾನ್ ಭಕ್ತರಿಗೆ ನಾವು ಸೇವೆ ಮಾಡಿದ್ದ ಏನಾಗುತ್ತೆ, ಅವ್ರ ಹತ್ರ ಶ್ರವಣ ಮಾಡಬೇಕು. ಮುಖ್ಯವಾಗಿ ಈ ಸೇವೆ ಮಾಡಬೇಕು, ಪರಿಪ್ರಾತೇನ ಪರಿಪ್ರಶ್ನೇನ ಸೇವೆಯ. ಸೊ ಅವ್ರ ಹತ್ರ ವಿನಯವಾಗಿ ನಾವು ನಡ್ಕೋಬೇಕು, ವಿನಯವಾಗಿ ಪ್ರಶ್ನೆ ಕೇಳಬೇಕು, ಸೇವೆನೂ ಮಾಡಬೇಕು. ಸೊ ಮಾಡೋದ್ರಿಂದ ಅವ್ರು ಏನು ಮಾಡ್ತಾರೆ, ನಮಗೆ ತತ್ವಜ್ಞಾನವನ್ನು ಅವ್ರು ತೋರಿಸ್ತಾರೆ. ತತ್ವ ಯಾರು ಅಂತ ನಮ್ಗೆ ತೋರಿಸ್ತಾರೆ, ತತ್ವಜ್ಞಾನಿನ ತೋರಿಸ್ತಾರೆ. ಅಂದರೆ ಭಗವಂತನ ಒಂದು ಅದೇ ಪರಮ ಸತ್ಯವನ್ನು ನಮಗೆ ತೋರಿಸ್ತಾರೆ ಅಂತ ಅರ್ಥ. ಸೊ ಇನ್ನೊಂದು ಶ್ಲೋಕದಲ್ಲಿ ಏನು ಮಾತಾಡಿದ್ರಿ, 17 ಭಕ್ತರ ಮನಸ್ಸನ್ನ ಹೇಗೆ ದೂರ ಮಾಡೋದು, ಏನದು ಓದಿ ಶ್ಲೋಕ. ಶ್ರೀಕೃಷ್ಣ ಎಲ್ಲರ ಹೃದಯದಲ್ಲಿ ಶೃಣ್ವತಾ ಸ್ವಕತಾ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದಯಂತೆ ಸ್ಥೇಯು ಅಭದ್ರಾಣಿ ವಿದುನೋತಿ ಶ್ರುತಶ್ಚೇನ. ವಿದುನೋತಿ ಅಂದರೆ ಏನು? ವಿದುನೋತಿ ಅಂದರೆ ನಾನು ಹೇಳಿದೆ, ನಾನು ನಿಮಗೆ ವಿದುನೋತಿ ಅಂದರೆ ಏನು ಅಂತ ಹೇಳಿದ್ನಲ್ಲ. ವಿದುನೋತಿ ಅಂದರೆ ಎಲ್ಲಿ ಯಾರ ಹೃದಯದಲ್ಲಿ ಅಭದ್ರಗಳಿದೆಯೋ ಅದನ್ನೆಲ್ಲ ಶುದ್ಧ ಮಾಡುತ್ತೆ, ಪವಿತ್ರ ಮಾಡುತ್ತೆ. ಯಾವಾಗ ಶೃಣ್ವತ ಸ್ವಕತ ಅಂದ್ರೆ ಏನು? ಸ್ವಕತ ಓನ್ ವರ್ಡ್ಸ್, ಅವರ ಸ್ವಂತ ಅವರ ಸ್ವಂತ ವರ್ಡ್ಸ್, ಅವರೇ ಸ್ವಂತ ವಾಕ್ಯಗಳು, ಭಗವಂತನೇ ಕೊಟ್ಟಿರೋ ವಾಕ್ಯಗಳು. ಭಗವದ್ಗೀತೆ ಯಾರು ಹೇಳಿರೋದು? ಕೃಷ್ಣನೇ ಹೇಳ್ತಾರೆ. ಅವ್ರ ವಾಕ್ಯಗಳು ಅವರೇ ಹೇಳ್ತಾರೆ. ಸೊ ಅದನ್ನ ಕೇಳೋದ್ರಿಂದ ಏನಾಗುತ್ತೆ ನಮ್ಗೆ? ಸ್ವಕಥಾ ಕೃಷ್ಣ, ಅವರ ಮನಸ್ಸು ಶುದ್ಧ ಆಗ್ತಾ ಬರುತ್ತೆ. ಹೃದಯಂತಸ್ತು ಅಭದ್ರಾಣಿ. ಸೊ ಭದ್ರ ಅಂದ್ರೆ ನಿಮ್ಗೆ ಹೇಳಿದೆ ಮಂಗಳಕರವಾದದ್ದು, ಸುಭದ್ರ ಅಂದ್ರೆ ತುಂಬಾ ಮಂಗಳಕರವಾದದ್ದು, ಅಭದ್ರ ಅಂದ್ರೆ ಕಲ್ಮಶ, ಅಮಂಗಲ ಇರೋದು. ಸೊ ಹೃದಯದಲ್ಲಿರೋ ಅಭದ್ರ ಎಲ್ಲ ಹೊರಟೋಗ್ಬಿಡ್ತಾರೆ ಯಾವಾಗ ಭಗವಂತನ ಒಂದು ವಾಕ್ಯಗಳು ನಾವು ಕೇಳ್ತಾ ಇರುವಾಗ, ಅವರ ಕಥೆಗಳ ಬಗ್ಗೆ ನಾವು ಕೇಳ್ತಾ ಏನಾಗುತ್ತೆ ಅಂದ್ರೆ ಹೃದಯಂತ. ಎರಡನೇ ಲೈನ್ ಓದಿ, ಎರಡನೇ ಲೈನು. ಸ್ವಕಥಾ ಕೃಷ್ಣ ಶ್ಲೋಕದಲ್ಲಿ ಎರಡನೇ ಅಲ್ಲ, ಎರಡನೇ ಲೈನು. ಸ್ವಕಥಾ ಕೃಷ್ಣ ಪುಣ್ಯಶ್ರವಣ ಕೀರ್ತನ. ಪುಣ್ಯಶ್ರವಣ ಕೀರ್ತನಂ ಅಂದ್ರೆ ಪುಣ್ಯ ಅಂದ್ರೆ ಪವಿತ್ರ ಮಾಡೋದು. ಯಾವಾಗ ಪವಿತ್ರ ಆಗುತ್ತೆ ಅಂದ್ರೆ ಶ್ರವಣ ಕೀರ್ತನ ಮಾಡುವಾಗ ಅದು ಇದಾಗುತ್ತೆ. ಸೊ ಅದು ಮಾಡ್ತಾ ಏನಾಗುತ್ತೆ ನಮಗೆ ದಿನ ಗ್ರಾಜುವಲ್ ಆಗೋದು ಶುದ್ಧ ಮಾಡ್ಕೊಂಡು ಬರುತ್ತೆ. ಇಲ್ಲಿ ಈ ಶ್ಲೋಕ ತುಂಬಾ ಮುಖ್ಯವಾದ ಶ್ಲೋಕ ಇದು ನಷ್ಟಪ್ರ. ನಾವು ಯಾವಾಗಲೂ ಹೇಳ್ತಿರಲ್ಲ ಭಾಗವತಂ, ಅದೇ ಶ್ಲೋಕನೇ ಇದು. ಸೊ ಇದರಿಂದನೇ ಅದು ಬಂದ ಭಾಗವತಂ ಶ್ಲೋಕನೇ. ಅದೆಲ್ಲ ಹೇಳ್ತಾ ಇರೋದಲ್ಲ ನಾನು ಭಾಗವತಂ ಶ್ಲೋಕ ನಿಮ್ಗೆ ಫಸ್ಟ್ ಬಿಗಿನಿಂಗ್ ಹೇಳೋದಲ್ಲ ಭಾಗವತಂ ಶ್ಲೋಕ. ಸೊ ಭಗವದ್ಗೀತೆಯಲ್ಲಿ ಹೇಳುವಾಗ ಈ ಶ್ಲೋಕಸ್ ಎಲ್ಲ ನಾವು ರಿಸೈಟ್ ಮಾಡ್ತೀವಿ. ಇನ್ನೂ ತುಂಬಾ ಶ್ಲೋಕಸ್ ಇದೆ, ಟೈಮ್ ತಗೊಳುತ್ತೆ ಅಂತ ನಾನು ಕಟ್ ಶಾರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಬೇರೆ ಇಲ್ಲ. ಸೊ ನಿತ್ಯಂ ಭಾಗವತ ಸೇವೆ ಆಗಿ ತುಂಬಾ ಇಂಪಾರ್ಟೆಂಟು. ಯಾಕಂದ್ರೆ ನಾವು ಈಗ ಸ್ಕೂಲ್ಗೆ ಕಾಲೇಜಿಗೆ ಹೋಗುವಾಗ ಏನು ಮಾಡ್ತೀರಿ, ಶಕ್ಕರ್ ಅಂತ ಹೇಳ್ತಾರೆ, ಒಂದು ವರ್ಡ್ ಯೂಸ್ ಮಾಡ್ತಾರಲ್ವಾ. ಅದನ್ನ ಒಂದು ಸ್ಟೂಡೆಂಟ್ ಏನು ಮಾಡ್ತಾನೆ, ಪ್ರತಿದಿನ ಸ್ಕೂಲ್ಗೆ ಕ್ರಮವಾಗಿ ಹೋಗ್ತಾ ಇರ್ತಾನೆ, ಯಾವತ್ತು ಆಬ್ಸೆಂಟ್ ಆಗ್ತಿರೋ ಹೋಗ್ತಾ ಇರ್ತಾನೆ. ಅವನೇನು ಮಾಡ್ತಾನೆ, ಚೆನ್ನಾಗಿ ಕೇಳ್ತಾನೆ, ಉಪಾಧ್ಯಾಯ ಏನು ಹೇಳ್ತಾನೋ ಚೆನ್ನಾಗಿ ಶ್ರವಣ ಮಾಡ್ಬಿಟ್ಟು ಸುಮ್ಮನೆ ಅದನ್ನ ಹಂಗೆ ಬಿಟ್ಬಿಡಲ್ಲ. ಮನೆಗೆ ಹೋಗ್ತಾನೆ, ಮನೆಗೆ ಹೋಗಿ ಮತ್ತೆ ಅದನ್ನ ಮನನ ಮಾಡ್ತಾನೆ. ಏನೇನು ಹೇಳಿದ್ದಾರೆ ಟೀಚರು, ಉಪಾಧ್ಯಾಯ ಏನು ಹೇಳಿದ್ದಾರೆ ಅದನ್ನೆಲ್ಲ ಮತ್ತೆ ನಾವು ರಿವೈಸ್ ಮಾಡಿ ಅದನ್ನ ಅವ್ನು ಕಲ್ತ್ಕೊಂತಾನೆ. ಅವ್ನು ಅರ್ಥ ಮಾಡ್ಕೊಂಡು ಅವ್ನ ಸ್ವಂತ ವಾಕ್ಯದಲ್ಲಿ ಅವನು ನೋಟ್ಸ್ ತಗೊಂತಾನೆ. ಆ ನೋಟ್ಸ್ ತಗೊಂಡ್ಮಾಗ ಏನಾಗುತ್ತೆ ಅವನಿಗೆ ಅದು ಹೃದಯದಲ್ಲಿ ಪದವಿ ಆಗ್ಬಿಡುತ್ತೆ. ಪದವಿ ಆಗ್ಬಿಟ್ಟು ಅವ್ನು ಮರೆಯೋದೇ ಇಲ್ಲ. ಹಂಗೆ ಮಾಡ್ತಾ ದಿನ ಏನಾಗ್ಬಿಡ್ತಾನೆ, ಅವನು ಉಪಾಧ್ಯಾಯರಿಗಿಂತ ಎಕ್ಸ್ಪರ್ಟ್ ಆಗ್ಬಿಡ್ತಾನೆ. ಯಾಕಂದ್ರೆ ಅವನಿಗೆ ಉಪಾಧ್ಯಾಯ ಮರ್ತ ಕೂಡ ಅವ್ನು ಜ್ಞಾಪಕ ಮಾಡ್ತಾನೆ. ಯಾಕಂದ್ರೆ ಎಕ್ಸ್ಪರ್ಟ್, ಅಷ್ಟು ಅಬ್ಸರ್ವೇಷನ್ ಮಾಡ್ತಾನೆ. ಕ್ಲಾಸಲ್ಲಿ ಕುತ್ಕೊಂಡು ಕಾನ್ಸಂಟ್ರೇಷನ್, ಗಮನ ಇಟ್ಕೊಂಡು ಕೇಳ್ತಾನೆ. ಸೊ ಗಮನ ಇಟ್ಕೊಂಡು ಕೇಳುವಾಗ ಏನಾಗುತ್ತೆ, ಅವನಿಗೇನಾಗುತ್ತೆ ಹೃದಯದಲ್ಲಿ ಅವ್ರು ಹೇಳೋದನ್ನ ಅಬ್ಸರ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ, ಅದನ್ನ ಕಲ್ತ್ಕೊಳ್ಳೋಕೆ ಈಸಿ ಆಗುತ್ತೆ.
ಅದೇ ತರ ಇಲ್ಲಿ ಭಕ್ತರು ಏನ್ ಮಾಡ್ತಾರೆ ಅಂದ್ರೆ ನಿತ್ಯಂ ಭಾಗವತ ಸೇವೆಯ. ಇಲ್ಲಿ ಇಬ್ರು ಇದ್ದಾರೆ, ಒಬ್ರು ಭಾಗವತಂ ಗ್ರಂಥ ಭಾಗವತಂ, ಇನ್ನೊಂದು ಭಕ್ತ ಭಾಗವತಂ. ಸೊ ಗ್ರಂಥ ಭಾಗವತಕ್ಕೆ ಭಕ್ತ ಭಾಗವತಕ್ಕೆ ಏನ್ ವ್ಯತ್ಯಾಸ ಇದೆ? ಇಬ್ರು ಒಂದೇ. ಗ್ರಂಥ ಭಾಗವತಮಲ್ಲಿ ಯಾರ ಬಗ್ಗೆ ಹೇಳಿದ್ದಾರೆ? ಭಗವಂತನ ಬಗ್ಗೆ ಮತ್ತೆ ಭಕ್ತರ ಬಗ್ಗೆ ಹೇಳಿದ್ದಾರೆ. ಇವರು ವ್ಯಕ್ತಿ ಭಾಗವತ ಏನ್ ಹೇಳ್ತಾರೆ, ಭಕ್ತ ಭಾಗವತ ಏನ್ ಹೇಳ್ತಾರೆ? ಆ ಭಾಗವತಮಲ್ಲಿ ಏನ್ ಹೇಳಿದ್ಯೋ ಅದನ್ನೇ ಹೇಳ್ತಾರೆ, ಬೇರೆ ಏನು ಹೇಳಲ್ಲ, ಅದನ್ನೇ ಹೇಳ್ತಾರೆ ಅವರು. ಸೊ ಅದಕ್ಕೆ ಯಾರ ಹತ್ರ ನಾವು ಕಲ್ತ್ಬೇಕಂದ್ರೆ ಭಕ್ತ ಭಾಗವತ ಅಂತ ಕಲ್ತ್ಕೋಬೇಕು. ಅದೇ ಭಕ್ತ ಭಾಗವತ ಅಂದ್ರೆ ಅವರ ಶುದ್ಧ ಭಾಗವತ ಓದಿ ಶುದ್ಧ ಆಗ್ಬಿಟ್ಟಿರ್ತಾರೆ ಅವರು. ಸೊ ಭಕ್ತ ಭಾಗವತ ಅಂತ ಹೆಸರು ಅದಕ್ಕೆ. ಗ್ರಂಥ ಭಾಗವತಂ ಭಕ್ತ ಭಾಗವತಂ ಅಂದ್ರೆ ಗ್ರಂಥ ಭಾಗವತಂ ಅಂದ್ರೆ ಲಿಟ್ರೇಚರ್, ಈ ಸಾಹಿತ್ಯ, ಭಾಗವತಂ ಅನ್ನೋ ಸಾಹಿತ್ಯ. ಭಕ್ತ ಭಾಗವತಂ ಅಂದ್ರೆ ವ್ಯಕ್ತಿ. ಆ ವ್ಯಕ್ತಿ ಆ ಭಾಗವತಂನ ಓದಿ ಚೆನ್ನಾಗಿ ಗ್ರಹಿಸಿರ್ತಾರೆ ಅವರು. ಚೆನ್ನಾಗಿ ಗ್ರಹಿಸ್ಕೊಂಡು ಎಲ್ಲ ಅರ್ಥ ಮಾಡ್ಕೊಂಡು ಸದಾ ಓದ್ತಾ ಇರ್ತಾರೆ ಅವರು. ನೀವು ಡೈಲಿ ಓದಿ ನೋಡೋಣ, ಒಂದು ಅಧ್ಯಾಯ ಶ್ಲೋಕ ಡೈಲಿ ನೀವು ಓದಿ. ಶ್ಲೋಕ ನಿಮ್ಗೆ ನೀವು ಬೈಹಾಟ್ ಮಾಡೋ ಕಂಠಸ್ಥ ಮಾಡೋ ಅವಶ್ಯಕತೆ ಇಲ್ಲ, ತಾನಾಗಿ ಬಂದ್ಬಿಡುತ್ತೆ. ನಿತ್ಯಂ ಭಾಗವತ ಸೇವೆ ನಿಮ್ಗೆ ಬರ್ತಾ, ನಿಮ್ಗೆ ಓದಿದಿಲ್ಲ, ನೀವು ಯಾಕೆ ಶ್ಲೋಕ ಕೂತ್ಕೊಂಡು ಮನೆಯಲ್ಲಿ ಬೈಹಾಟ್ ಮಾಡಿದಿಲ್ಲ, ಆದ್ರೆ ಅದು ಬರ್ತಾ ಇದೆ, ಯಾಕಂದ್ರೆ ಡೈಲಿ ಮಾಡ್ತಾ ಇದ್ದೀವಿ. ಸೊ ಪ್ರತಿದಿನ ನಾವು ಮಾಡೋದ್ರಿಂದ ಏನಾಗತ್ತಂದ್ರೆ ಭಾಗವತಂ ನಮ್ಮನ್ನ ಶುದ್ಧ ಮಾಡುತ್ತೆ. ನಮ್ಗೆ ಗೊತ್ತಿಲ್ಲ, ಮಿರಾಕಲ್, ವಂಡರ್ಸ್, ಅದು ಅದ್ಭುತವಾದ ಒಂದು ಕೆಲಸ ಮಾಡುತ್ತೆ ಅದು. ಈಗ ನಮ್ಮ ದೇಹದಲ್ಲಿ ನೀವು ರಿಪೇರ್ ಅಂಡ್ ಮೈಂಟೆನೆನ್ಸ್ ವರ್ಕ್ ಅಂತಿದೆ, ತಾನಾಗಿ ಎಷ್ಟು ಮಾಡುತ್ತೆ ಗೊತ್ತಾ? ನಮ್ಗೆ ಗೊತ್ತಿಲ್ಲ. ನಾವು ಸುಮ್ಮನೆ ಏನೋ ಜೀವನ ಮಾಡ್ತಾ ಇದ್ದೀರಿ. ಎಷ್ಟೊಂದು ಕೆಲಸ ಮಾಡುತ್ತೆ ಅಂದ್ರೆ ಅಷ್ಟೊಂದು ಕೆಲಸ ಮಾಡುತ್ತೆ ನಮ್ಗೆ. ಆ ತರ ಒಂದು ಸೃಷ್ಟಿ ಮಾಡಿದ್ದಾರೆ ಭಗವಂತ. ಆತ್ಮನ ಆ ತರ ಸೃಷ್ಟಿ ಮಾಡಿದ್ದಾರೆ. ಈ ಹಾರ್ಟ್ ಅನ್ನೋದು 1 ಸೆಕೆಂಡ್ ಕೂಡ ಸ್ಟಾಪ್ ಆಗಲ್ಲಂತೆ. 24 hours ರನ್ನಿಂಗ್ ಅಲ್ಲೇ ಇರುತ್ತಂತೆ. ಅದು ಏನೋ ಒಂದು ಫಂಕ್ಷನ್ ಮಾಡ್ತಾನೆ ಇರುತ್ತಂತೆ. ಅದು ಸ್ಟಾಪ್ ಆಗ್ಬಿಟ್ರೆ ಮುಗಿದ ಕತೆ. ಅದಕ್ಕೆ ಯಾರು ಅವನ ತರ ಒಂದು ಶ್ರಮಜೀವಿ ಯಾರು ಇಲ್ಲಂತೆ. ಒಬ್ರು ಹೇಳ್ತಾ ಇದ್ರು ಆ ತರ. ಈ ಭಕ್ತ ಏನ್ ಮಾಡ್ತಾನಂದ್ರೆ 24 hours ಭಾಗವತಂ ಸೇವಾ, ಯಾವಾಗ್ಲೂ ಭಾಗವತಂ ಬಗ್ಗೆ ಹೇಳೋದು, ಅದನ್ನ ಅರ್ಥ ಮಾಡ್ಕೊಳ್ಳೋದು, ಮತ್ತೆ ಚರ್ಚೆ ಮಾಡೋದು, ಮತ್ತೆ ಅದನ್ನ ರಿಪೀಟ್ ಮಾಡೋದು ನೆಕ್ಸ್ಟ್ ಡೇ ಮತ್ತೆ ಅದೇ. ಅದು ಟೈಮಿಂಗ್ಸ್ ಅಲ್ಲ ನಮ್ಮ ತರ 4 to 5 ಟೈಮ್ ಇಲ್ಲ, 24 hours. ಯಾವಾಗ್ಲೂ 1-2 ಗಂಟೆ ಮಾತ್ರ ಜಪ ಮಾಡ್ತಾರೆ, ಬಾಕಿ ಸಮಯದೆಲ್ಲ ಓದ್ತಾ ಇರ್ತಾರೆ. ಓದೋದು, ಅರ್ಥ ಮಾಡ್ಕೊಳ್ಳೋದು, ಮತ್ತೆ ಪ್ರಚಾರ ಮಾಡೋದು. ಇದನ್ನೇ ಪ್ರಚಾರ ಮಾಡೋದ್ರಿಂದ ಏನೊಂದು ಲಾಭ ಅಂದ್ರೆ ನಾವು ಯಾವಾಗ್ಲೂ ಮರೆಯೋದೇ ಇಲ್ಲ. ಆ ಒಂದು ಭಯ ಬಂದ್ಬಿಡುತ್ತೆ. ಅದಕ್ಕೆ ನಾವು ಅದ್ರ ಬಗ್ಗೆ ಕೂತ್ಕೊಂಡು ಕಲ್ತ್ಕೊಂಡ್ಬಿಟ್ಟು ಮತ್ತೆ ಹೇಳೋದಕ್ಕೆ ನಾವು ಶುರು ಮಾಡ್ಕೊಂತೀವಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಪ್ರತಿದಿನ ಹೃದಯ ಇದು ಶುದ್ಧ ಆಗ್ತಾನೆ ಇರುತ್ತೆ, ಪ್ರತಿದಿನ ಶುದ್ಧ ಆಗ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ಇಬ್ಬರಿದ್ದಾರೆ, ಭಾಗವತಂಗೆ ಭಕ್ತ ಭಾಗವತನಿಗೆ ಯಾವ ವಿಧವಾದ ವ್ಯತ್ಯಾಸ ಇಲ್ಲ. ಅದರಿಂದ ನಾವು ಭಾಗವತಂಗೂ ಸೇವೆ ಮಾಡ್ಬೋದು, ಭಕ್ತ ಭಾಗವತಂಗೂ ಸೇವೆ ಮಾಡೋದು. ಆತರ ಮಾಡೋದ್ರಿಂದ ನಮಗೆ ಏನು ವ್ಯತ್ಯಾಸ ಇಲ್ಲ, ಇಬ್ರು ಒಂದೇ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ಶಿವ ಏನ್ ಮಾಡ್ತಾರೆ ಅಂದ್ರೆ, ಒಂದ್ಸಲ ಪಾರ್ವತಿ ಏನ್ ಮಾಡ್ತಾರೆ, ಶಿವನ ಹತ್ರ ಯಾವಾಗ್ಲೂ ಈ ಶಾಸ್ತ್ರಗಳ ಬಗ್ಗೆ ವಿಚಾರಣೆ ಮಾಡೋದು ಜಾಸ್ತಿ, ವಿಚಾರಣೆ ಮಾಡ್ತಾನೆ ಇರ್ತಾರೆ. ಶಿವ ಏನ್ ಮಾಡ್ತಾರೆ, ಗೀತಾ ಮಹಾತ್ಮ್ಯಂ ಅಂತ ಅವರೇ ಹೇಳೋದು, ಶಿವನೇ ಹೇಳೋದು. ಆ ಗೀತಾ ಮಹಾತ್ಮ್ಯಂನ ಪಾರ್ವತಿಗೆ ಹೇಳ್ತಾರೆ. ಪಾರ್ವತಿ ಕೇಳ್ತಾ 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 ಒಂದಿನ ಒಂದು ಪ್ರಶ್ನೆ ಕೇಳ್ತಾರೆ ಇವ್ರ ಹತ್ರ, ಶಿವನ ಹತ್ರ. ಪ್ರಭು, ನನಗೆ ಒಂದು ಅನುಮಾನ ಇದೆ. ಈ ಒಂದು ಆಧ್ಯಾತ್ಮಿಕ ಲೋಕದಲ್ಲಿ ನನಗೆ ಯಾರನ್ನ ನಾವು ಉಪಾಸನೆ ಮಾಡಬೇಕು, ಯಾರನ್ನ ನಾವು ಪೂಜೆ ಮಾಡಬೇಕು, ಯಾರ ಬಗ್ಗೆ ನಾವು ತುಂಬ ತಿಳ್ಕೋಬೇಕು, ಯಾರಂತ ವ್ಯಕ್ತಿ ಅಂತ ಕೇಳ್ತಾರೆ ಶಿವನ. ಆವಾಗ ಶಿವ ಒಂದು ಶ್ಲೋಕ ಹೇಳ್ತಾರೆ. ಶಿವ ಏನೇನು ಶ್ಲೋಕ ಹೇಳ್ತಾರೆ ಅಂದ್ರೆ, ಶಿವ ಪಾರ್ವತಿ ಶಿವನ್ ಕೇಳೋದು, ಶಿವ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ಆ ದುರ್ಗಾ, ಅವರ ಹೆಸರು ಇನ್ನೊಂದು ಹೆಸರು ಅಂದ್ರೆ ದುರ್ಗಾದೇವಿ ಅಂತ. ಬ್ರಹ್ಮ ಸಂಹಿತೆಯಲ್ಲಿ ನೀವು ನೋಡಿದ್ರೆ, ಆ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ್ದಾರೆ, ಸೃಷ್ಟಿ ಸ್ಥಿತಿ ಪ್ರಳಯ ರೇಖಾ ಅಂತ ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕದಲ್ಲಿ ಏನ್ ಹೇಳಿದ್ರೆ ಅಂದ್ರೆ, ದುರ್ಗಾದೇವಿ ಸೃಷ್ಟಿನೂ ಮಾಡ್ತಾರೆ ಈ ಭೌತಿಕ ಪ್ರಪಂಚನ, ಮತ್ತೆ ಕಂಟ್ರೋಲ್ ನಿಯಂತ್ರಣ ಮಾಡ್ತಾರೆ, ಆಮೇಲೆ ನಾಶನೂ ಮಾಡ್ತಾರೆ. ಅಂತ ದುರ್ಗಾದೇವಿಗೆ ಈ ಒಂದು ಪ್ರಶ್ನೆ, ಏನ್ ಪ್ರಶ್ನೆ ಅಂತ, ಯಾರು ಉತ್ತಮವಾದ ಒಂದು ವ್ಯಕ್ತಿ, ಯಾರನ್ನ ನಾವು ಉಪಾಸನೆ ಮಾಡಬೇಕು, ಯಾರನ್ನ ನಾವು ಆರಾಧನೆ ಮಾಡಬೇಕು ಅಂತ ಒಂದು ಅನುಮಾನ ಬರುವಾಗ ಶಿವ ಹೇಳ್ತಾರೆ, ಆರಾಧನಾಂ ಸರ್ವೇಶಾಂ ವಿಷ್ಣುರ ಆರಾಧನಂ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ರಿಗಿಂತ ಸರ್ವೇಶಂ ಅಂದ್ರೆ ಎಲ್ಲಾ ದೇವತೆಗಳು, ಅವ್ರಿಗಿಂತ ಉತ್ತಮವಾದ ಯಾರು ಅಂದ್ರೆ ವಿಷ್ಣುನ ನೀವು ಆರಾಧನಾ ಮಾಡಬೇಕು ಅಂತ ಪಾರ್ವತಿ ದೇವಿಗೆ ಹೇಳ್ತಾರೆ. ಸೊ ಈ ದುರ್ಗಾದೇವಿಗೆ ಏನು ಒಂದು ನಿಯಮ, ಏನು
ಸೇವೆ ನೇಮಿಸಿದ್ದಾರೆ ಅಂದ್ರೆ ಭಗವಂತ ಈ ಒಂದು ಭೌತಿಕ ಪ್ರಪಂಚನ ಆಡಳಿತ ಮಾಡೋದು. ದುರ್ಗಾ ಅಂದ್ರೆ ಫೋರ್ಟ್ ಅಂತ ಅರ್ಥ, ಕೋಟೆ. ಈಗ ರಾಮನಗರಲ್ಲಿ ಇದೆಯಲ್ಲ, ಏನ್ ಕೋಟೆ ಇದೆ, ಏನೋ ಒಂದು ಕೋಟೆ ಇದೆ, ಅದು ಆ ಥರ ಒಂದು ಆ ಕೋಟೆಗೆ ಇವರು ಅಧಿಕಾರಿ. ಈಗ ಜೈಲಿದೆಯಲ್ಲ, ಜೈಲಲ್ಲಿ ಸೂಪರ್ವೈಸರ್ ಒಬ್ರು ಇರ್ತಾರೆ. ಕ್ರಿಮಿನಲ್ಸ್ನೆಲ್ಲ ನೋಡ್ಕೊಳಕ್ಕೆ ಒಂದು ಅಧಿಕಾರಿ ಇದ್ದಾರೆ. ಆ ಅಧಿಕಾರಿ ಯಾರಂದ್ರೆ ದುರ್ಗಾದೇವಿ. ದುರ್ಗಾದೇವಿ ಬೇರೆ, ಮಾಯೆ ಬೇರೆ. ಅವ್ರನ್ನೇ ಮಾಯಾದೇವಿ ಅಂತ, ದುರ್ಗಾದೇವಿ ಹೆಸರೇ ಮಾಯಾ ಅಂತ ಹೇಳೋದು. ಸೊ ಈ ದುರ್ಗಾದೇವಿ ಈ ಭೌತಿಕ ಪ್ರಪಂಚನ ಆಡಳಿತ ಮಾಡ್ತಾ ಇದ್ದಾರೆ. ಸೊ ಯಾಕಂದ್ರೆ ಕೃಷ್ಣ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ 3 ಶಕ್ತಿ ಇದೆ: ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ. ಈ ಬಹಿರಂಗ ಶಕ್ತಿ ಯಾರು ಅಂದ್ರೆ ಭಗವಂತನಿಂದ ಸೆಪರೇಟ್ ಆಗಿರೋದು, ಅವರೇ ಈ ಭೌತಿಕ ಪ್ರಪಂಚ. ಈ ಭೌತಿಕ ಪ್ರಪಂಚನ ದುರ್ಗಾದೇವಿನ ನೇಮಿಸಿ ನೀನು ಇದನ್ನ ನೋಡ್ಕೊ ಅಂತ ಹೇಳಿ ಅವ್ರಿಗೆ ಬಿಟ್ಬಿಡ್ತಾರೆ. ಯಾರನ್ನ? ದುರ್ಗಾದೇವಿ ಬಿಡ್ತಾರೆ. ಸೊ ಅವರೇ ಪಾರ್ವತಿ ದೇವಿ. ಆಕ್ಚುಲಾಗಿ ನಾವು ಉಪಾಸನೆ ಮಾಡೋದು ಹೆಂಗಂದ್ರೆ ಭೌತಿಕ ಪ್ರಪಂಚದಲ್ಲಿ 5 ವ್ಯಕ್ತಿಗಳಿದ್ದಾರೆ. ಒಬ್ಬ ಕೃಷ್ಣ, ಶಿವ, ಮತ್ತೆ ಗಣಪತಿ, ಅದಾದ್ಮೇಲೆ ಇವರು ಶಕ್ತಿ ಮುರುಘ, ಅವ್ರ ಹೆಸರು ಏನ್ ಹೇಳ್ತಾರೆ ನೀವು? ಷಣ್ಮುಗ. ಆಮೇಲೆ ಇವರು ಪಾರ್ವತಿ ದೇವಿ. ಈ ಪಾರ್ವತಿ ದೇವಿ ಮಹಾಮಾಯ, ಇವ್ರಿಗೆ ಹೆಸರೇನಂದ್ರೆ ಮಹಾಮಾಯ ಅಂತ ಹೆಸರು, ಯೋಗಮಾಯ ಅಂತ ಹೆಸರು ಆಧ್ಯಾತ್ಮಿಕ ಪ್ರಪಂಚದಲ್ಲಿ. ಈ ಯೋಗಮಾಯ ಏನ್ ಮಾಡ್ತಾರೆ, ಭೌತಿಕ ಪ್ರಪಂಚಕ್ಕೆ ಬಂದ್ಮೇಲೆ ಮಹಾಮಾಯಾಗಿ ಚೇಂಜ್ ಆಗ್ತಾರೆ. ಮಹಾಮಾಯ ಚೇಂಜ್ ಆಗಿ ಇವ್ರದ್ದು ಶಕ್ತಿ ಪೀಠಗಳಿದೆ. ಇವ್ರದ್ದು ಎಷ್ಟು ಏನೋ 90 ಎಷ್ಟು ಏನೋ ಗೊತ್ತಿಲ್ಲ, ಸರಿಯಾಗಿ ಗೊತ್ತಿಲ್ಲ ನನಗೆ ಎಷ್ಟು ಶಕ್ತಿ ಇಲ್ಲ. ಬಟ್ ಇವ್ರದ್ದು ಶಿವ ಬಂದು 12 ಜ್ಯೋತಿರ್ಲಿಂಗಗಳಿದೆ, ವಿಷ್ಣುದ್ ಬಂದು 108 ದಿವ್ಯ ದೇಶಗಳಿದೆ. ಸೊ ಇವರೇ ಮುಖ್ಯವಾದ ಒಂದು ಆರಾಧ ದೇವತೆಗಳು. ಅಂದ್ರೆ ಭಗವಂತ ನೇಮಿಸಿರೋದು ಇವ್ರನ್ನೇ. ಸೊ ಈ 108 ದಿವ್ಯ ದೇಶಗಳು ವಿಷ್ಣುವ್ರದ್ದು. ಸೊ 2 ಆಧ್ಯಾತ್ಮಿಕ ಲೋಕದಲ್ಲಿದೆ, ಇನ್ನು ಮಿಕ್ಕಿದೆಲ್ಲ ಇಲ್ಲಿದೆ, ನಮ್ಮ ಭೌತಿಕ ಪ್ರಪಂಚದಲ್ಲಿದೆ. ಒಂದು ನೇಪಾಳಲ್ಲಿದೆ, ಮಿಕ್ಕಿದೆಲ್ಲ ಭಾರತ ದೇಶದಲ್ಲೇ ಇರೋದಿಲ್ಲ. ಮುಕ್ತಿನಾಥ ಒಂದು ಮಾತ್ರ ಅಲ್ಲಿದೆ. ಸೊ ಈ 108 ದಿವ್ಯ ದೇಶಗಳು ಹೇಳ್ತಾರೆ ಏನೋ ಅವರು ಶ್ರೀ ಸಂಪ್ರದಾಯದಲ್ಲಿ ಒಂದು ನಂಬಿಕೆ ಅವರಿಗೆ, ಯಾರು ಈ 106 ದಿವ್ಯ ದೇಶಗಳನ್ನ ಪ್ರದಕ್ಷಿಣೆ ಮಾಡಿ ಅದನ್ನ ಸೇವೆ ಮಾಡಿಕೊಂಡು ಕೈಂಕರ್ಯ ಮಾಡಿಕೊಂಡು ಸಾಧುಗಳ ಹತ್ರ ಸತ್ಸಂಗ ಮಾಡಿಕೊಂಡು ಮಾಡ್ತಾರೋ ಅವ್ರಿಗೆ ವೈಕುಂಠ ಪ್ರಾಪ್ತಿ ಇದೆ ಅಂತ ಹೇಳ್ತಾರೆ. ಯಾಕೆ ಆತರ ಅಂದ್ರೆ ಸುಮ್ಮನೆ ನೋಡ್ಕೊಂಡ್ಬಂದು ಹಂಗೆ ಸುತ್ಕೊಂಡ್ ಬಂದ್ಬಿಟ್ರೆ ಆಗಲ್ಲ. ಅದನ್ನ ಕೇಳ್ತಾ ನಮ್ಗೆ ಏನಾಗುತ್ತೆ, ಹೃದಯದಲ್ಲಿ ನಮ್ಗೆ ಏನಾಗುತ್ತೆ, ದಿವ್ಯ ಜ್ಞಾನ ಬರುತ್ತೆ. ಆ ದಿವ್ಯ ಜ್ಞಾನ ಬರೋದ್ರಿಂದ ಇನ್ನೂ ಕೇಳೋಣ, ಅದ್ರ ಬಗ್ಗೆ ಇನ್ನೂ ಕೇಳೋಣ ಅಂತ ರುಚಿ ಬಂದ್ಬಿಡುತ್ತೆ. ನಮ್ಗೆ ಸಾಕ್ಷಾತ್ಕಾರ ಆಗ್ಬಿಡುತ್ತೆ. ನಮಗ್ ಸಾಕ್ಷಾತ್ಕಾರ ಆಗ್ಬೇಕು, ಬೇರೆಯವ್ರು ಹೇಳೋದ್ ಬಂದು ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕು. ಅದು ಹೇಳ್ತಾ ಇನ್ನೂ ಜಾಸ್ತಿ ಆಗುತ್ತೆ. ಅವ್ರಿಗೆ ಹೇಳ್ತಾ ಇದ್ದೀನಲ್ಲ ನಾನು ಅದನ್ನ ಆಚರಣೆ ಮಾಡ್ಬೇಕು ಅಂತ ನಮ್ಗೆ ಇನ್ನೂ ಆಸಕ್ತಿ ಜಾಸ್ತಿ ಆಗ್ಬಿಡುತ್ತೆ, ಅದ್ರ ಇಂಟ್ರೆಸ್ಟ್ ಜಾಸ್ತಿ ಆಗ್ಬಿಡುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಸೀರಿಯಸ್ ಆಗಿ ತಗೊಂತೀರಿ. ಯಾಕಂದ್ರೆ ಅವ್ರು ಹೇಳಿದ್ರಿ ನಾನೇ ಮಾಡದೇ ಇದ್ರೆ ಹೆಂಗೆ ಅಂತೇಳಿ ನಾವೇನ್ ಮಾಡ್ತೀವಿ, ಇನ್ನೂ ಸ್ವಲ್ಪ ಸೀರಿಯಸ್ ಆಗಿ ತೀವ್ರತೆ ಜಾಸ್ತಿ ಆಗುತ್ತೆ ನಮ್ಗೆ. ಅದರ ಪಾರ್ವತಿ ದೇವಿ ಈ ಒಂದು ಭೌತಿಕ ಪ್ರಪಂಚನ ಆಡಳಿತ ಮಾಡ್ತಾ ಇರ್ತಾರೆ. ಆ ಪಾರ್ವತಿ ದೇವಿ ಅಂತ ಪಾರ್ವತಿ ದೇವಿಗೆ ಶಿವ ಹೇಳ್ತಾ ಇದ್ದಾರೆ, ಅವರೇ ಕೇಳ್ತಾ ಇದ್ದಾರೆ ಯಾರನ್ನ ನಾನು ಇದು ಮಾಡಬೇಕು ಅಂತ. ಆವಾಗ ಶಿವ ಹೇಳ್ತಾ ಇದ್ದಾರೆ, ಏನ್ ಹೇಳ್ತಾರೆ ಅಂದ್ರೆ ಆರಾಧ್ಯನಾಂ ಸರ್ವೇಶಾಂ ವಿಷ್ಣು ಆರಾಧನಂ ಅಂತ ಹೇಳ್ತಾರೆ. ಸೊ ಎಲ್ಲ ನೀನು ಯಾರಿಗ ಆರಾಧನೆ ಮಾಡಬೇಕು ಅಂದ್ರೆ ನೀನು ವಿಷ್ಣುವನ್ನೇ ಆರಾಧನೆ ಮಾಡಬೇಕು, ಅವರೇ ಉತ್ತಮವಾದ ವ್ಯಕ್ತಿ, ಅವರೇ ದೈವೋತ್ತಮ ಪರಮ ಪುರುಷ ಅಂತ ಹೇಳಿ ಶಿವ ಅವರಿಗೆ ಪಾರ್ವತಿ ಪ್ರಶ್ನೆ ಕೇಳ್ತಾರೆ, ಶಿವ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಇವರಿಬ್ಬರಿಗೂ ಯಾವಾಗ್ಲೂ ಇದು ಸಂವಾದ ನಡೀತಾ ಇರುತ್ತೆ. ಯಾವಾಗ್ಲೂ ಇವರು ಪ್ರಶ್ನೆ ಕೇಳ್ತಾ ಇರ್ತಾರೆ ಪಾರ್ವತಿ ದೇವಿ. ಶಿವ ಬಂದು ದುರ್ಗಾದೇವಿಗೆ ಎಲ್ಲ ಗೊತ್ತು, ಪಾರ್ವತಿ ದೇವಿ ಗೊತ್ತಿಲ್ಲ ಇಲ್ಲ, ನಮ್ಗೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾ ಇರ್ತಾರೆ. ಎಷ್ಟೋ ಜನ ಈ ತರ ಹೇಳ್ತಾನೆ ಇದಾರೆ ನಮ್ಗೆ. ಸುಖಮುನಿ ಬಂದು ಪರೀಕ್ಷಿತ್ ಮಹಾರಾಜ್ ಹೇಳ್ತಾರೆ, ಇದು ಸೂತ ಗೋಸ್ವಾಮಿ ಬಂದು ಸೌನಕರ ಶಿವಲ್ಗೆ ಹೇಳ್ತಾರೆ. ಈ ತರ ಹೇಳ್ತಾ ಇದೆಲ್ಲ ಕೃಷ್ಣ ಅರ್ಜುನ ಹೇಳದ್ ಬಂದು ನಮ್ಗೆ ಅರ್ಜುನನ ಒಂದು ಇದಾಗಿ ಇಟ್ಕೊಂತಾರೆ ಅಷ್ಟೇ, ಒಂದು ಆಯುಧವಾಗಿ ಈ ತರ ಇಟ್ಕೊಂಡು ಬಳಸ್ಕೊಂಡು ನಮಗೆ ಪಾಠ ಹೇಳ್ತಾರೆ. ಸೊ ಅದಕ್ಕೆ ಇವರು ಶಿವ ಏನ್ ಹೇಳ್ತಾರೆ ಅಂದ್ರೆ, ನೀನ್ ನಿತ್ಯಂ ಭಾಗವತ ಸೇವೆ, ಭಾಗವತಂನ ನೀನು ಸೇವೆ ಮಾಡಬೇಕು. ಸೊ ಹಂಗೆ ಭಾಗವತಂ ಸೇವೆ ಮಾಡ್ಬೇಕಂದ್ರೆ ನಾನು ಯಾರನ್ನ ಸಂಪರ್ಕಿಸ್ಬೇಕು, ಯಾರನ್ನ ಅಪ್ರೋಚ್ ಮಾಡ್ಬೇಕು ಅಂತ ಕೇಳುವಾಗ ಮತ್ತೆ ಹೇಳ್ತಾರೆ ಶಿವ, ತಸ್ಮಾತ್ ಪರತರಂ ಅಂದ್ರೆ ತಸ್ಮಾತ್ ಪರತರಂ ಅಂದ್ರೆ ಭಗವಂತನಿಗಿಂತ ಉತ್ತಮವಾದವರು. ಯಾರವರ ಭಗವಂತನಿಗಿಂತ ಉತ್ತಮವಾದವರು? ಶುದ್ಧ ಭಕ್ತರು. ಅದೇ ಅದಕ್ಕೆ ತಸ್ಮಾತ್ ಪರತರಂ ಅಂದ್ರೆ ಭಗವಂತನಿಗಿಂತ ಉತ್ತಮವಾದವರು ಭಕ್ತರಂತೆ. ಆ ಭಕ್ತರನ್ನ ನೀನ್ ಸೇವೆ ಮಾಡು, ಅಂತ ಹೇಳ್ತಾರೆ. ಅದಕ್ಕೆ ತದಿಯನಾಂ ಸಮರ್ಚನಂ. ಸೊ ಅವ್ರಿಗೆ ನೀನು ಅರ್ಚನೆ ಮಾಡ್ಬೇಕು, ಆ ಭಕ್ತರಿಗೆ ನೀನು ಅರ್ಚನೆ ಮಾಡ್ಬೇಕು. ಅವ್ರ ಹತ್ರ ನೀನ್ ಏನ್ ಮಾಡ್ಬೇಕು,
ಭಾಗವತಂ ಇವ್ರು ಯಾರ ಹತ್ರ ಕೇಳ್ತಾ ಇದ್ದಾರೆ ಇವಾಗ? ಶಿವ, ಇವರು ಪಾರ್ವತಿ, ಶಿವನ ಹತ್ರ ಶಿವ ಯಾರು? ಅವರೇ ತಾನೇ ಪ್ರಥಮ ವೈಷ್ಣವ ಅವರು, ಭಕ್ತರು ಪ್ರಥಮ ವೈಷ್ಣವರು, ಪ್ರಥಮ ವೈಷ್ಣವ. ನದಿಗಳಲ್ಲಿ ಗಂಗೆ ಉತ್ತಮವಾದದ್ದು, ಅದರಲ್ಲಿ ಅದೇ ತರ ವೈಷ್ಣವ ಇದು ಶಾಸ್ತ್ರದಲ್ಲಿ ಉತ್ತಮವಾದದ್ದು ಭಾಗವತಮ್ಮು. ಸೊ ಇದು ಭಕ್ತರಲ್ಲಿ ಉತ್ತಮವಾದವರು, ವೈಷ್ಣವರಲ್ಲಿ ಉತ್ತಮವಾದವರು ಶಿವ. ವೈಷ್ಣವಾನಂ ಯಥಾ ಸಂಭು ಅಂತ ಹೇಳ್ತಾರೆ. ಸೊ ಈ ಅವ್ರಿಗೆ ಯಾಕಂದ್ರೆ ಶಿವನ ಮಾತ್ರ ತತ್ವ ಬೇರೆ, ಶಂಭು ತತ್ವ ಅಂತ ಹೆಸರು ಅವ್ರಿಗೆ. ಅದು ಶಿವರಾತ್ರಿ ಬರುವಾಗ ಒಂದ್ಸಲ ಹೇಳ್ತೀನಿ, ಆ ತತ್ವನೇ ಡಿಫ್ರೆಂಟ್, ತುಂಬಾ ಡಿಫ್ರೆಂಟ್ ಶಂಭು ತತ್ವ ಅಂತ. ಸೊ ಆ ಥರ ಶಿವ ಹೇಳ್ತಾ ಇದೆ, ತದಿಯನಾಂ ಭಾಗವತ ಸೇವೆಯ. ಭಾಗವತ ಸೇವೆ ಅಂದ್ರೆ ವ್ಯಕ್ತಿ ಭಾಗವತಿಗೆ ನೀನು ಸೇವೆ ಮಾಡ್ತಾ ಇರ್ಬೇಕು ಯಾವಾಗ್ಲೂ. ಯಾಕಂದ್ರೆ ವ್ಯಕ್ತಿ ಭಾಗವತ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ಒಂದು ಸಂದೇಶವನ್ನು ಭಗವಂತನಿಗೆ ಸಂಬಂಧ ಇಲ್ದಿರ ಯಾವುದನ್ನು ಅವ್ರು ಹೇಳೋದಿಲ್ಲ, ಯಾವಾಗ್ಲೂ ಅವ್ರ ಸಂಬಂಧ ಇಟ್ಟೇ ಇಟ್ಕೊಂಡಿರ್ತಾರೆ. ಅದಕ್ಕೆ ತದಿಯನಾಂ ಭಾಗವತ ಸೇವೆಯ, ನೀನು ನಿತ್ಯಂ ಭಾಗವತ ಅಂತ ಭಾಗವತರಿಗೆ ನೀನು ಉತ್ತಮವಾದ ಸೇವೆ ಮಾಡಲೇಬೇಕು ಅಂತ ಹೇಳ್ತಾರೆ. ನಿಮ್ಗೊಂದ್ಸಲ ಕಥೆ ಹೇಳಿದ್ದೀನಿ, ಜ್ಞಾಪಕ ಇದೆಯಾ? ಕೇರಳದು ಒಂದು ದೇವಸ್ಥಾನದ ಶಿವನ ಬಗ್ಗೆ. ಆ ದೇವಸ್ಥಾನ ಕೆಲವು ತಿಂಗಳಲ್ಲಿ ಮಾತ್ರನೇ ಓಪನ್ ಮಾಡ್ತಾರೆ, ಕೆಲವು ತಿಂಗಳಲ್ಲಿ ಓಪನ್ ಮಾಡೋದಿಲ್ಲ. ಶಿವ ಶಿವ ಇಲ್ಲಿ ಕೇರಳ ಕೇದಾರ್ನಾಥ್ ಬಂದು ಅಕ್ಷಯ ತೃತೀಯದಾಗ ಓಪನ್ ಮಾಡ್ತಾರೆ, ಆಮೇಲೆ ದೀಪಾವಳಿ ಟೈಮಲ್ಲಿ ಅದನ್ನ ಕ್ಲೋಸ್ ಮಾಡ್ತಾರೆ. ಅದು ಬೇರೆ, ಕೇದಾರ್ನಾಥ್ ಬದ್ರಿನಾಥ್ ಅದು ಬೇರೆ. ಆದ್ರೇನು ಅಲ್ಲಿರೋ ವಿಗ್ರಹಗಳನ್ನ ತಗೊಂಡ್ಬಂದ್ಬಿಡ್ತಾರೆ. ಜೋಶಿ ಮಠ ಅಂತ ಒಂದು ದೇವಸ್ಥಾನ ಇದೆ, ಅದು ಒಂದು ದಿವ್ಯ ದೇಶ. ಆ ಜೋಶಿ ಮಠದಲ್ಲಿ ತಗೊಂಡ್ಬಂದು ಪೂಜೆ ಮಾಡ್ತಾ ಇರ್ತಾರೆ. ಈ ಪೂಜೆ ಮಾತ್ರ ನಿಲ್ಲ, ಪೂಜಾರಿಗಳು ಅಲ್ಲಿರೋರು ಆ ಪರಂಪರೆಯಿಂದ ಬರ್ತಾರಲ್ಲ ಅವಾಗ. ಕೇದಾರ್ನಾಥಲ್ಲಿ ತಗೊಂಡ್ಬಿಡ್ತಾರೆ, ದೀಪಾವಳಿ ಆಗಿದ ತಕ್ಷಣ ತಗೊಂಡ್ಬಿಡ್ತಾರೆ. ಜ್ಯೋತಿರ್ಲಿಂಗ ಐತೆ ಅಂತ ಹೇಳ್ತಾರೆ. ಜ್ಯೋತಿರ್ಲಿಂಗನೇ ಅದು, 12 ಜ್ಯೋತಿರ್ಲಿಂಗ ಅದೊಂದು ಜ್ಯೋತಿರ್ಲಿಂಗ ಅದು. ಸೊ ಇಲ್ಲಿ ಏನ್ ಮಾಡ್ತಾರೆ, ಆ ಶಿವ ಒಂದಿನ ಏನ್ ಮಾಡ್ತಾರೆ, ಇದೇ ಭಾಗವತಂ ಹೇಳ್ತಾ ಇರುವಾಗ ರುಕ್ಮಿಣಿ ಕಲ್ಯಾಣ ಅಂತ ಒಂದು ಇದು ಬರುತ್ತೆ, ಒಂದು ಸೆಕ್ಷನ್. ಆ ಸೆಕ್ಷನ್ ಹೇಳ್ತಾ ಇರುವಾಗ ಶಿವ ಪಾರ್ವತಿಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಒಬ್ಬ ವಿಶೇಷವಾದ ಒಂದು ವ್ಯಕ್ತಿ ಇದ್ದಾರೆ, ತುಂಬಾ ಉತ್ತಮವಾದ ವ್ಯಕ್ತಿ. ಆ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಭಾಗವತಂ ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ ನಮ್ಮ ನಗರ ಬೇಡ ಅಲ್ಲಿ ಬಂದಂಗೆ ಎಲ್ಲರೂ ಬಂದ್ಬಿಡ್ತಾರೆ, ಬೀದಿ ಇರೋರೆಲ್ಲ ಬಂದ್ಬಿಡ್ತಾರೆ. ಭಾಗವತಂ ಹೇಳ್ತಾ ಇದೆ, ಕೇಳೋಣ ಅಂತ. ಅಷ್ಟು ಚೆನ್ನಾಗಿ ಹೇಳ್ತಾರಂತೆ ಅವರು. ಅಂದ್ರೆ ಯಾವ ತರ ಇರುತ್ತೆ ಅಂದ್ರೆ, ಅವ್ರು ಎಲ್ಲಿ ಯಾವ್ದ್ರ ಬಗ್ಗೆ ಹೇಳ್ತಾರೋ ಆ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾರಂತೆ ಅವ್ರನ್ನ. ಎಲ್ರು ಅವನು ದದ್ದಿಯಾಗಿದ್ರು ಪರವಾಗಿಲ್ಲಂತೆ, ಡಲ್ ಫೆಲೋ ಅವ್ನು ಇರೋದು ಅವ್ನು ಏನು ಗೊತ್ತಿದ್ರು ಪರವಾಗಿಲ್ಲ ಅಂತಾರು ಕೂಡ ಅಲ್ಲಿ ಪ್ರಯಾಣ ಮಾಡ್ತಾರಂತೆ. ಅಷ್ಟೊಂದು ಶ್ರೇಷ್ಠವಾಗಿ ಭಾಗವತಂನ ಹೇಳ್ತಾರಂತೆ ಅವರು. ಅವ್ರ ಹೆಸರೇನೋ ತುಂಬಾ ಮರ್ತಬಿಟ್ಟೆ, ತುಂಬಾ ಚೆನ್ನಾಗಿದೆ ಹೆಸರು, ಪುಂಗಾನಂ ಅವ್ರ ಹೆಸರು, ಪುಂಗಾನಂ. ಅವರು ಇದು ಹೇಳ್ತಾ ಇದ್ರೆ ಇದನ್ನ ಶಿವ ಪಾರ್ವತಿ ಅಲ್ಲಿ ಕೇಳ್ತಾ ಇದ್ದಾರೆ, ಇಬ್ರು ಕೇಳ್ತಾ ಇದ್ದಾರೆ. ಸರಿ, ಮತ್ತೆ ಇವರು ಒಂದಿನ ಏನಾಗತ್ತಂದ್ರೆ, ಆ ಒಂದು ಕೊನೆ ದಿನ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ. ಆವತ್ತಿನ ದಿನ ಏನ್ ಮಾಡ್ತಾರೆ, ಭಾಗವತಂ ಹೇಳ್ಬಿಟ್ಟು ಮೇಲೆ ನಾವು ಚದರ್ ಅಂತ ಹೇಳ್ತೀವಿ, ಆ ಚದರ್ನ ಏನ್ ಮಾಡ್ತಾರೆ ಅಲ್ಲಿ ಬಿಟ್ಬಿಡ್ತಾರೆ ಅವರು. ಆ ಚದರ್ನ ಬಿಟ್ಬಿಟ್ಟು ಹೊರಗಡೆ ಬಂದ್ಬಿಡ್ತಾರೆ, ಮರ್ತೋಗ್ಬಿಡ್ತಾರೆ. ಯಾಕಂದ್ರೆ ಆ ಭಾಗವತಂ ಹೇಳ್ತಾ ಇದ್ದಾಗ ಮುಳುಗೋಗ್ಬಿಡ್ತಾರೆ ಅವರು, ತನ್ನ ತಾನೇ ಮುಳುಗೋಗ್ಬಿಟ್ಟು ಬಂದ್ಬಿಡ್ತಾರೆ. ಅಂದ್ರೆ ಅಷ್ಟು ಡೀಪಾಗಿ ಹೋಗಿರ್ತಾರೆ ಅವರು. ಸರಿ, ಹೊರಗಡೆ ಬಂದ್ಮೇಲೆ ಅವ್ರಿಗೆ ಸ್ವಲ್ಪ ದೂರ ಹೋದ್ಮೇಲೆ ಜ್ಞಾಪಕ ಬಂತು, ಓ ನಂದು ಇದು ಚದರ್ ಅಲ್ಲಿ ಚದರ್ ಮರ್ತೋಗ್ಬಿಟ್ಟಿದ್ದೀನಿ, ಮತ್ತೆ ನಾನು ತಗೊಳಕ್ ಹೋಗುವಾಗ ಅವ್ರಿಗೇನೋ ಶಬ್ದ ಕೇಳಿಸ್ತದೆ. ಆ ಶಬ್ದ ಕೇಳಿಸುವಾಗ ಶಿವ ಬಂದು ಪಾರ್ವತಿಗೆ ಭಾಗವತಂ ಬಗ್ಗೆ ಹೇಳ್ತಾ ಇದ್ದಾರೆ. ಇದು 4-5 ದಿನ ಇದ್ರ ಬಗ್ಗೆ 4-5 ದಿನ ಇದನ್ನೇ ಹೇಳ್ತಾ ಇದ್ದಾರೆ ಅವರು. ಇವರು ಪುಂಗಾವನಂ ಒಂದಿನ ಒಂದು ಪೇಜನ್ನ ತೆಗೆದಿರ್ತಾರೆ, 2ನೇ ದಿನ ಬಂದ್ರೆ ಆ ಬುಕ್ ಮಾರ್ಕ್ ಅಲ್ಲಿ ಇರಲ್ಲ, ಅವ್ರು ಎಲ್ಲಿ ತೆಗೆದಿರೋ ಅಲ್ಲಿರಲ್ಲ, ಮತ್ತೆ ಅಲ್ಲೇ ವಾಪಸ್ ಹೋಗ್ಬಿಡುತ್ತೆ, ಅದೇ ಪೇಜ್ಗೆ ಹೋಗ್ಬಿಡುತ್ತೆ. 71 ಪೇಜ್ ಬಂದ್ರೆ 71 ಹೊಟ್ಟೋಗುತ್ತೆ. 3rd ಡೇ ಬಂದ್ರೆ 71 ಹೋಗ್ಬಿಡುತ್ತೆ. 4th ಡೇ ಬಂದ್ರೆ ಮತ್ತೆ 71 ಹೋಗ್ಬಿಡುತ್ತೆ. ಅದ್ರ ಬಗ್ಗೆನೇ 4-5 ದಿನ ಇವರು ಹೇಳ್ಬಿಟ್ಟು ನೆಕ್ಸ್ಟ್ ಪೇಜ್ ಹೋಗೋಣ ಅಂದ್ರೆ ಮತ್ತೆ ಅಲ್ಲಿ ವಾಪಸ್ ಬಂದಿರುತ್ತೆ ಬುಕ್ ಮಾರ್ಕ್. ಇವ್ರಿಗೆ ಡೌಟ್ ಬಂದ್ಬಿಡುತ್ತೆ, ಏನಪ್ಪ ಪ್ರತಿದಿನ ಹಿಂಗೆ ಆಗ್ತಾ ಇದೆಯಲ್ಲ ಅಂತ. ಸರಿ, ಕೊನೆ ದಿನ ಏನಾಗುತ್ತೆ, ಅವರ ಉತ್ತರಿ ಅಂತ ಹೇಳ್ತಾರೆ ಅದಕ್ಕೆ, ಆ ಚದರಿಗೆ ಉತ್ತರಿ ಅಂತ ಹೇಳೋದು ಸಂಸ್ಕೃತದಲ್ಲಿ. ಅದು ತಗೊಳಕ್ ಹೋಗುವಾಗ ಇವ್ರಿಗೆ ಶಬ್ದ ಬರುತ್ತೆ. ಆವಾಗ ಶಿವ ಬಂದು ಪಾರ್ವತಿ ಹತ್ರ ಕೇಳ್ತಾ ಇದ್ದಾರೆ, ನಾನು ಭಾಗವತ ಉಪನ್ಯಾಸ ಮಾಡೋದಲ್ಲ, ಹೇಗಿದೆ ನಿಮ್ಗೇನ ಅರ್ಥ ಆಯ್ತಾ ಚೆನ್ನಾಗಿ ದೇವಿ ಅಂತ ಕೇಳಿದ್ರೆ, ದೇವಿ ಅಂತ ಹೇಳೋದವರಲ್ಲ, ಇದು ಸಂಸ್ಕೃತ ಭಾಷೆಯಲ್ಲಿ. ಆಗ ಪ್ರಭು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಆದ್ರೆ ನಿಮ್ಮ ಭಕ್ತ ಇದಾನಲ್ಲ ಪುಂಗಾವನಂ ಅವ್ರ ತರ ಇಲ್ಲ, ಅವ್ರು ಹೇಳೋದು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ನಿಮ್ದು ಚೆನ್ನಾಗಿ, ನೀವ್ ಹೇಳೋದು ಚೆನ್ನಾಗಿದೆ, ಆದ್ರೆ ಬಟ್ ಅವ್ರದ್ದು ಏನು ಓಪ್ಲೆಸ್ ಅಂತ ಇದ್ರಲ್ಲ, ಓಪ್ಲೆಸ್ ಅಂತಾರಲ್ಲ ಇದರಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ, ಆ ತರ ಅವ್ರದ್ದು ತುಂಬಾ ಶ್ರೇಷ್ಠವಾಗಿದೆ, ಅವ್ರು ಹೇಳಿದ್ರೆ ತುಂಬಾ
ತಂಪಾಗಿದೆ, ತುಂಬಾ ಇನ್ನೂ ಕೇಳೋಣ ಅನಿಸುತ್ತೆ, ಅಷ್ಟೊಂದು ಶ್ರೇಷ್ಠವಾಗಿದೆ. ಅಂದ್ರೆ ಭಾಗವತಂ ಬಂದು ಅಷ್ಟೊಂದು ಇದು ಭಕ್ತರು ಹೇಳಿದ್ರೆ ನೋಡಿ, ಶಿವ ಎಂತ ಭಕ್ತರು ಅವರು, ಎಂತ ಭಕ್ತರು ಅವರು, ಅವ್ರಿಗಿಂತ ಚೆನ್ನಾಗಿ ಹೇಳ್ತಾರಂತೆ ದೇವಿ ಹೇಳ್ತಾ ಇದ್ದಾರೆ ಪಾರ್ವತಿ. ಸೊ ಈ ತರ ನಾವು ಭಾಗವತಂನ ನಿತ್ಯವಾಗಿ ಅವ್ರು ಕೇಳಿಸ್ಕೊಂತ ಇದಾರೆ, ಅದನ್ನ ಕೇಳಿಸ್ಕೊಂಡು ಹೊರಟೋಗ್ಬಿಡ್ತಾರೆ, ಅವ್ರು ಕೇಳೋದಿಲ್ಲ. ಯಾಕಂದ್ರೆ ಅಲ್ಲಿದ್ರೆ ಮಾದೇವೇಂದ್ರಪುರಿಗೆ ಆಯ್ತಲ್ಲ, ಆ ತರ ಆಗ್ಬಿಡುತ್ತೆ ಅಂತ ಹೊರಟೋಗ್ಬಿಡುತ್ತೆ. ಯಾಕಂದ್ರೆ ಶುದ್ಧ ಭಕ್ತರು ಯಾವತ್ತೂ ತನಗೆ ಏನು ಹೊಗಳಿಕೆಯನ್ನ ಅವರು ಕಿವಿನಲ್ಲಿ ಹಾಕುವಾಗ, ಹೊಗಳಿಕೆ ಬಂದ್ರೆ ಮುಗೀತು ಅವ್ನ ಕತೆ ಅಂತ ಅರ್ಥ. ಅವ್ನು ಎಷ್ಟು ಸಾಧನೆ ಮಾಡಿದ್ರೇನೋ ತಗೊಂಡೋಗಿ ಇದರಲ್ಲಿ ಚೆತ್ತಕೊಂಡಲ್ಲ ವಯಸ್ಸಿನಗ್ಲ ಅಂತ ಹೇಳ್ತಾರಲ್ಲ ತೆಲುಗು, ಆ ತರ. ಅದಕ್ಕೆ ಅವರು ನಿಲ್ಲೋದೇ ಇಲ್ಲ. ಯಾಕಂದ್ರೆ ಎಲ್ಲಿ ಕೀರ್ತಿ ಇರುತ್ತೋ ಅಲ್ಲಿ ನಮ್ಮ ಸಾಧನ ಬಂದು ನಾಶ ಆಗ್ಬಿಡುತ್ತೆ. ಸೊ ನಮ್ಮ ಕೀರ್ತಿ ನಾವು ಯಾವತ್ತೂ ನಮ್ಮ ಕಿವಿಯಿಂದ ಕೇಳ್ಕೋಬಾರ್ದು. ಅದು ಅದೇ ಒಂದ್ ವೇಳೆ ಯಾರಾದ್ರೂ ಕೀರ್ತಿ ಮಾಡಿದ್ರೆ ಕೂಡ ನಮ್ಮ ಗುರುಗಳಿಗೆ ಪಾಸ್ ಮಾಡ್ಬೇಕು ಅದು. ಯಾಕಂದ್ರೆ ಅವರಿಂದ ಬಂದಿರೋದೇ ಅಲ್ವ ಅದು. ಅದಕ್ಕೆ ನಾವ್ ಏನ್ ಬರೀತೀರಿ, ಆಲ್ ಗ್ಲೋರೀಸ್ ಟು ಗುರು ಅಂಡ್ ಗೌರಂಗ ಅಂತ ಬರೀತೀರಿ. ಗುರುಗಳಿಗೆ ಗೌರಂಗಳಿಗೆ ಈ ಎಲ್ಲಾ ಕೀರ್ತಿಗಳು ಅವ್ರಿಗೆ ಅಂತ ನಾವು ಹೇಳ್ತೀವಿ. ಈಗ ನಾವು ಆಳುಗಡ್ಡೆ ಬೇಯಿಸ್ತೀರಿ, ಕುಕ್ಕರ್ ಎಲ್ಲ ಬೇಯಿಸ್ತೀರಿ ಅನ್ಕೊಳ್ಳಿ, ತುಂಬಾ ಬಿಸಿ ಇರುತ್ತೆ ಅದು. ಒಂದು 3 ಜನ ನಿಂತಿರ್ತಾರೆ ಮಾತಾಡಿಸು, ಅವ್ರೇನ್ ಮಾಡ್ತಾರೆ, ನನಗ್ ಬಿಸಿ ಅಂತ ಅವ್ರು ಕೊಟ್ಬಿಡ್ತಾರೆ. ಅವ್ರೇನ್ ಮಾಡ್ತಾರೆ, ಅವ್ರು ಪಾಸ್ ಮಾಡ್ತಾರೆ, ಅವ್ರು ಪಾಸ್ ಮಾಡ್ತಾರೆ. ಆ ತರ ಕೀರ್ತಿನ ಪಾಸ್ ಮಾಡ್ಬೇಕಂತ ಇದೊಂದು ಉದಾಹರಣೆ ಕೊಡ್ತಾರೆ ಆಚಾರ್ಯಸ್. ಆ ತರ ಈ ನಿತ್ಯಂ ಭಾಗವತ ಸೇವೆ ಇದ್ರ ಬಗ್ಗೆ, ಯಾಕಂದ್ರೆ ಭಾಗವತಂ ಅಷ್ಟೊಂದು ಅಮೃತವಾದದ್ದು, ತುಂಬಾ ರುಚಿಕರವಾದದ್ದು. ಸೊ ಅದಕ್ಕೆ ನಷ್ಟಪ್ರಾಯೇಶು ಅಂದ್ರೆ ಏನ್ ಮಾಡುತ್ತೆ ಅಂದ್ರೆ, ಇದು ಭಾಗವತಂ ಕೇಳ್ತಾ ನಮ್ಗೆ ಹೃದಯದಲ್ಲಿ ನಮ್ಮಲ್ಲಿ ಏನಿದೆ ಅಂದ್ರೆ ತುಂಬಾ ಕಲ್ಮಶ ಇದೆ. ಯಾವ ತರ ಕಲ್ಮಶ ಇದ್ರೆ, ಕಾಮ ಇದೆ, ಕ್ರೋಧ ಇದೆ, ಲೋಭ ಇದೆ, ಆಮೇಲೆ ಹೃದಯ ದೌರ್ಬಲ್ಯಂ ಇದೆ. ದೌರ್ಬಲ್ಯಂ ಅಂದ್ರೆ ಹೃದಯದಲ್ಲಿ ವೀಕ್ನೆಸ್. ಸೊ ಇದೆಲ್ಲ ತುಂಬಿಕೊಂಡಿದೆ. ಸೊ ಇದನ್ನ ಪ್ರಾರಂಭ ದಿಶದಲ್ಲಿರೋ ಭಕ್ತರು ಕೇಳ್ತಾ ಏನಾಗುತ್ತೆ ಅಂದ್ರೆ, ಸ್ವಲ್ಪ ಕಾಮ ಹೋಗುತ್ತೆ, ಸ್ವಲ್ಪ ಕ್ರೋಧ ಹೋಗುತ್ತೆ. ಆಮೇಲೆ ಇದೆಲ್ಲ ಲಿಂಕ್, ಇದು ಕನೆಕ್ಷನ್ ಅದು ಬರುತ್ತೆ ಮುಂದೆ ಶ್ಲೋಕದಲ್ಲಿ, ಭಗವದ್ಗೀತೆಯಲ್ಲಿ ಬರುತ್ತೆ. ಕಾಮ ಏಸ ಕ್ರೋಧ ಏಸ ರಜೋಗುಣ ಮಹದ್ಭಾವ ಅಂತ ಬರುತ್ತೆ ಒಂದು ಶ್ಲೋಕ. ಸೊ ಇದೆಲ್ಲ ಕಾಮದಿಂದ ಕ್ರೋಧ ಬರುತ್ತೆ, ಕ್ರೋಧದಿಂದ ಲೋಭ, ಇದೆಲ್ಲ ಬರುತ್ತೆ. ಇದು ಒಂದಕ್ಕೊಂದು ಸಂಬಂಧ ಇರೋದು. ಸೊ ಇದೆಲ್ಲ ಹೋಗ್ಬೇಕಂದ್ರೆ ನಾವೇನ್ ಮಾಡಬೇಕು, ನಿತ್ಯಂ ಭಾಗವತ ಸೇವೆ. ಅದಕ್ಕೆ ನಾನು ಆವಾಗ ನಿಮ್ಗೆ ಹೇಳ್ತಾ ಇರ್ತೀನಿ, ಭಾಗವತ್ ನಮ್ಮ ಕ್ಲಾಸ್ ಮಿಸ್ ಮಾಡಬೇಡಿ, ಭಗವದ್ಗೀತಾ ಕ್ಲಾಸ್ ಮಿಸ್ ಮಾಡಬೇಡಿ ಅಂದ್ರೆ. ಯಾಕಂದ್ರೆ ಇದು ಪ್ರತಿದಿನ ನಾವು ಕೇಳ್ತಾ ಇರಬೇಕು. ಕೇಳ್ತಾ ಏನಾಗುತ್ತೆ ಅಂದ್ರೆ, ನಮ್ಮಲ್ಲಿ ಎಷ್ಟೋ ಸಮಸ್ಯೆಗಳಿದೆ. ಒಬ್ಬೊಬ್ಬರು ಒಂದೊಂಥರ ಸಮಸ್ಯೆ ಇದ್ದೇ ಇರುತ್ತೆ. ಭೌತಿಕ ಪ್ರಪಂಚದಲ್ಲಿ ಯಾರು ಸಮಸ್ಯೆ ಇದ್ರೂ ಇರಲ್ಲ. ಯಾಕೆ ಹೇಳಿ ನೋಡೋಣ, ಸಮಸ್ಯೆ ಇದ್ರೆ ಇರಲ್ಲ, ಇಲ್ಲಿ ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಕರೆಕ್ಟ್. ಬಟ್ ಏನು, ಯಾಕೆ, ಕಾರಣ ಏನು? ಕರ್ಮ, ನಾವು ಮಾಡಿರೋ ಕರ್ಮ. ವೆರಿ ಗುಡ್, ಅದು ಕರೆಕ್ಟೇ. ಭೌತಿಕ ಪ್ರಕೃತಿ ಅಂತ, ಓಕೆ, ಅದ್ರಲ್ಲ ಅದು ಪಾಯಿಂಟ್ ಅಲ್ಲ. ದುಃಖಾಲಯಂ ಅಶಾಶ್ವತ, ಇದು ದುಃಖಾಲಯಂ. ಇಲ್ಲಿ ಬಂದು ದುಃಖ ಇದ್ದೇ ಇರುತ್ತೆ. ಯಾಕಂದ್ರೆ ಇದು ದುಃಖ ತುಂಬಿರೋ ಒಂದು ಲೋಕ ಇದು, ಅದಕ್ಕೆ ಯಾವಾಗ್ಲೂ ಇದ್ದೇ ಇರುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ನನಗೆ ಬರೋ ಕಷ್ಟ ಯಾರಿಗೂ ಬಂದಿಲ್ಲಪ್ಪ ದೇವ್ರೇ ಅಂತೀರ. ಆದ್ರೆ ಎಲ್ಲಾರ್ಗು ಇರುತ್ತೆ. ನಾವು ಕೆಲವರು ಹೇಳ್ಕೊಂತಾರೆ, ಕೆಲವ್ರು ಹೇಳ್ಕೊಳ್ಳಲ್ಲ. ಮೂಸ್ಪೆಟ್ಟಿನ ಪಾಸ್ ಮಾಡಿ ಅಂತ ಹಂಗೆ ಇಟ್ಕೊಂತಾರೆ ಅವರು. ಆ ತರ ಇದೆಲ್ಲ ನಮ್ಮ ತಾಯಿ ಹೇಳ್ಕೊಡ್ರೆ ಡೈಲಾಗ್ಸ್ ಇದೆಲ್ಲ. ಸೊ ಆ ತರ ಏನಾಗುತ್ತೆ, ನಾವೇನ್ ಮಾಡ್ತೀವಿ, ದುಃಖ ಅನ್ಕೊಂಡು ನಾವು ಯಾರಿಗೋ ನಮ್ಗೆ ರೂಪ ಗೋಸ್ವಾಮಿ ಹೇಳ್ತಾರೆ, ಅದನ್ನು ಹೇಳಿದ್ದಾರೆ. ನಿಮಗೆ ತುಂಬಾ ಬೇಕಾದವರು ಇದ್ರೆ ಅವ್ರ ಹತ್ರ ನೀವು ಹಾರ್ಟ್ ಓಪನ್ ಮಾಡಿ ಹೇಳ್ಕೊಳ್ಳಿ. ಯಾಕಂದ್ರೆ ನಾವು ಹಂಗೆ ಇಟ್ಕೊಂಡೇ ಇದ್ರೆ ನಮ್ಗೆ ಗೊತ್ತಾಗಲ್ಲ. ಇದು ಸಮಸ್ಯೆಗೆ ಪರಿಹಾರ ಹುಡ್ಕೊಂಡಿರ್ತೀವಿ ನಾವು, ಅದು ಸಿಗಲ್ಲ. ಬಟ್ ಭಗವಂತ ಏನ್ ಮಾಡ್ತಾನೆ, ಸೇವೆ ಮಾಡೋದ್ರಿಂದ ಯಾರೋ ಒಬ್ಬ ಭಕ್ತರನ್ನ ಕಳಿಸ್ತಾರೆ, ಅದಕ್ಕೆ ಪರಿಹಾರ ಮಾಡ್ಕೊಡ್ತಾರೆ. ಇವಾಗ ರತ್ನಮ್ಮ ಮಾತಾಯಿಯವರು ನೀರ್ ಸಮಸ್ಯೆ ಅಂತ ಹೇಳ್ತಾ ಇದ್ರು. ಅವ್ರು ಭಾಗವತಂ ಕೇಳೋದ್ರಿಂದ, ಭಗವದ್ಗೀತಾ ಕೇಳೋದ್ರಿಂದ, ಜಪ ಮಾಡೋದ್ರಿಂದ ಏನಾಯ್ತು, ಭಗವಂತ ಸಮಸ್ಯೆ ರೆಡಿ ಮಾಡ್ರು. ಏನಪ್ಪ ನನ್ನ ಕಥೆನ್ ಕೇಳೋದಕ್ಕೆ ನನ್ನ ಭಕ್ತರಿಗೆ ಇಷ್ಟೊಂದು ತೊಂದ್ರೆನಾ ಅಂತ ಹೇಳ್ಬಿಟ್ಟು ಭಗವಂತ ಏನ್ ಮಾಡಿದ್ರು, ತಕ್ಷಣ ಕಳಿಸ್ರು, ಯಾರೋ ಒಬ್ರು ಕಳಿಸಿ ಪೈಪ್ ಮಳೆನೇ ಬಿದ್ದ್ಬಿಡ್ತು. ನೋಡಿ, ಭಾಗವತಂ ಸೇವೆ ಮಾಡೋದ್ರಿಂದ, ಭಕ್ತರಿಗೆ ಸೇವೆ ಮಾಡೋದ್ರಿಂದ, ಇದನ್ನ ನಾನು ತಮಾಷೆಗೆ ಹೇಳ್ತಾ ಇಲ್ಲ, ನಿಜ ಇದೆ. ನಾನು ಪ್ರಾರ್ಥನೆ ಮಾಡಿದೆ, ಇದೆಲ್ಲ ಪ್ರಾರ್ಥನೆ ಮಾಡ್ತೀವಿ. ಜನರಿಗೆ ಏನಾದರೂ ಸಮಸ್ಯೆ ಆದ್ರೆ ನಾವು ಪ್ರಾರ್ಥನೆ ಮಾಡ್ತೀವಿ. ಅವ್ರಿಗೋಸ್ಕರ ಪ್ರಾರ್ಥನೆ ಒಂದ್ಸಲ ಆನ್ಸರ್ ಕೊಡ್ಬೋದು, ಇಲ್ಲಾಂದ್ರೆ ಇಲ್ಲ, ಅವ್ರವ್ರು ಬಿಟ್ಟಿದ್ದು. ಕರೆಕ್ಟ್. ನಾವು ರೆಡಿಯಾಗಿ ಇಟ್ಕೊಂಡ್ಬಿಟ್ರೆ, ಈಗ ಮಳೆ ಬರ್ತಾ ಇದೆ, ನಾವೇನು ತಗೊಂಡೋಗ್ಲಿಲ್ಲ. ಬಟ್ ಕೆಲವ್ರು ಏನ್ ಮಾಡ್ತಾರೆ, ಬುದ್ಧಿವಂತರು ಯಾವಾಗ್ಲೂ ಒಂದು ಛತ್ರಿ ಇಟ್ಕೊಂಡಿರ್ತಾರೆ ಕೈಯಲ್ಲಿ. ಸೊ ಮಳೆ ಬಂದ ತಕ್ಷಣ ಓಪನ್ ಮಾಡ್ಕೊಂಡಿರ್ತಾರೆ. ಬರ್ತಾ ಇರ್ಲಿ, ತಗೊಂಡು ಹೋಗೋದೇನು ದೊಡ್ಡ ವಿಷಯನಾ? ಆತರ ನಾವು ಬ್ಲೆಸ್ಸಿಂಗ್ಸ್ ಯಾವಾಗ್ಲೂ ಇಟ್ಕೊಬೇಕು. ನೀವು ಹೇಳಿದಾಗ ಆಶೀರ್ವಾದ ಇಟ್ಕೊಬೇಕು. ತಾಯಿ ತಂದೆ ಆಶೀರ್ವಾದ, ಪತಿ ದೊಡ್ಡವರ ಆಶೀರ್ವಾದ, ಪತಿ ಮುಖ್ಯವಾಗಿ ಗುರು ಆಶೀರ್ವಾದ, ಭಗವಂತನ ಆಶೀರ್ವಾದ.
ಗುರು ಆಶೀರ್ವಾದ ಇಲ್ಲದ್ರೆ ಭಗವಂತ ಆಶೀರ್ವಾದ ಮಾಡಲ್ಲ. ಅದಕ್ಕೆ ಯಾವಾಗಲೂ ಗುರು ಯಶ ಪ್ರಸಾದೋ ಭಗವತ್ ಪ್ರಸಾದೋ ಯಶ ಪ್ರಸಾದೋ ನಗದಿಗ ಟೋಪಿ. ಸೊ ಗುರುವಿನ ಕರುಣೆ ಇಲ್ಲದಿದ್ರೆ ಭಗವಂತ ಕರುಣೆನೇ ಮಾಡಲ್ಲ. ದಯವಿಟ್ಟು ನನ್ನ ಹತ್ರ ಬರಬೇಡ ಅಂತ ಹೇಳ್ಬಿಡ್ತಾರೆ. ಯಾರು ಸೀದಾ ಭಗವಂತ ಹತ್ರ ಕೃಷ್ಣ ಭಗವಂತ ಹತ್ರ ಹೋಗಿ ನಾನು ಭಕ್ತ ಅಂತ ಹೇಳ್ಕೊಂಡ್ರೆ ದಯವಿಟ್ಟು ಇಲ್ಲಿ ಬರಬೇಡಪ್ಪ ಅಂತ ಭಕ್ತರು ಇಲ್ಲಿ ಯಾರು ಇಲ್ಲ ಅಂತ ಕಳಿಸ್ಬಿಡ್ತಾರೆ. ಒಂದ್ಸಲ ರಾಮಾಯಣದಲ್ಲಿ ಹನುಮಾನು ಭಕ್ತರೆಲ್ಲ ಹೋಗಿ ಹನುಮಾನಿಗೆ ಹೇಳಿದ್ರು, ಹನುಮ ನೀನು ಎಂಥ ಭಕ್ತ, ನೀನು ಹೃದಯದಲ್ಲೇ ಸೀತಾರಾಮ ಲಕ್ಷ್ಮಣ ತೋರಿಸಿರೋ ಭಕ್ತ ನೀನು. ಅವರು ನಿಮ್ಮ ರಾಮ ಇದಾರಲ್ಲ, ನಮ್ಮ ರಾಮ, ಅವರ ಡೈರಿನಲ್ಲಿ ನೋಡಿದೆ ನಿಮ್ಮ ಹೆಸರೇ ಇಲ್ಲ, ಎಲ್ಲರ ಹೆಸರು ನಾನು ನೋಡ್ಬಿಟ್ಟೆ, ನಿಮ್ಮ ಹೆಸರು ಮಾತ್ರ ಇಲ್ವಲ್ಲ. ಹೌದಾ ಅಂತ ಹೋಗಿ ರಾಮನ ಹತ್ರ ಹೋಗಿ ಕೇಳ್ತಾರೆ. ರಾಮಚಂದ್ರ ಮೂರ್ತಿ ಪ್ರಭುಗಳೇ, ಈ ಭಕ್ತರೆಲ್ಲ ಈ ತರ ಹೇಳ್ತಾ ಇದ್ದಾರೆ, ನಾನು ಭಕ್ತನಲ್ಲ ಅಂತ ಹೇಳ್ತಾ ಇದ್ದಾರೆ, ನಿಮಗೆ ಭಕ್ತನಲ್ಲ. ಅವ್ರಿಗೆ ಇದು ಬಂದ್ಬಿಡ್ತು ಒಂಥರ, ಅಲ್ಲ ಏನೋ ತಪ್ಪು ಮಾಡ್ಬಿಟ್ನೇನು ಅಂತ. ಏನ್ ಇಷ್ಟು ಇಂಥ ಭಕ್ತಿ ಸೇವೆ ಮಾಡ್ತಾ ಇದ್ದೀನಿ ನಾನು ಅಂತ ಅಹಂಕಾರ ಏನ್ ಬಿಟ್ಟಿಲ್ಲ. ನಾನು ಭಕ್ತನಾಗಿ ಲಿಸ್ಟಲ್ಲಿ ಇಲ್ವಲ್ಲ. ಇವಾಗ ರಿಸಲ್ಟ್ಸ್ ಬರುವಾಗ ನಮ್ಮ ಲಿಸ್ಟಲ್ಲಿ ನಮ್ಗೆ ಹೆಂಗಿರುತ್ತೆ, ಹೊಡ್ಕೊಳ್ತಾ ಇರುತ್ತೆ. ಆತರ ಅವ್ರಿಗೆ ಪ್ರಾಣನೇ ಹೊಟ್ಟೋದಂಗೆ ಆಯ್ತು. ಹೋಗಿ ಕೇಳಿದ್ರೆ ರಾಮನ್ ಕೇಳಿದ್ರೆ, ನೋಡಪ್ಪ ಇದೆಲ್ಲರೂ ಇವರೆಲ್ಲ ಭಕ್ತರೆ, ಈ ಡೈರಿಯಲ್ಲಿ ನೋಡು ನಿನ್ನ ಹೆಸರು ಮಾತ್ರ ಇರಲ್ಲ ಅಂತ ಹೇಳಿದ್ರು ರಾಮ. ಯಾಕೆ ರಾಮ, ನಾನು ಏನ್ ತಪ್ಪು ಮಾಡಿದೆ ಪ್ರಭು, ಹೇಳಿ ಪ್ರಭು ಅಂತ ಹೇಳ್ತಾರೆ. ಅಲ್ಲೊಂದು ಚಿಕ್ಕ ಪುಸ್ತಕ ಇದೆ, ತಗೊಂಬ ಅಂತ ಹೇಳ್ತಾರೆ. ಅದು ಚಿಕ್ಕದು ಡೈರಿ, ಅದು ಬಂದು ಪರ್ಸನಲ್ ಡೈರಿ ರಾಮಚಂದ್ರ ಮೂರ್ತಿ. ಅದನ್ನ ತಗೊಂಬಂದ್ರೆ ಅದರಲ್ಲಿ ದಿ ಬೆಸ್ಟ್ ಡಿವೋಟಿಸ್, ಉತ್ತಮವಾದ ಭಕ್ತರು, ಅದರ ಆ ಹೆಸರು ಮಾತ್ರ ಅದರಲ್ಲಿ ಇರುತ್ತೆ. ಅದು ಓಪನ್ ಮಾಡಿ ನೋಡಪ್ಪ ಅಂತ ಹೇಳಿದ್ರೆ, ಓಪನ್ ಮಾಡಿ ನೋಡಿದ್ರೆ ಮೊದಲನೇ ಹೆಸರು ಹನುಮ ಹೆಸರು. ಸೊ ಇದರಲ್ಲಿ ಇದಕ್ಕೆ ಅದಕ್ಕೆ ಅದೇ ಡಿಫ್ರೆನ್ಸ್ ಅಪ್ಪ ಅಂತ. ಇದು ಉತ್ತಮವಾದ ಡಿವೋಟಿಸ್, ಮೊದಲನೇ ಹೆಸರು ಲಿಸ್ಟ್ ಅಲ್ಲಿ ಹನುಮ. ಅದು ಇನ್ನೊಂದು ಡೈರಿ ಇಟ್ಕೊಂಡಿರ್ತಾರೆ ರಾಮಚಂದ್ರ ಮೂರ್ತಿ, ಆ ಡೈರಿಯಲ್ಲಿ ಫಸ್ಟ್ ಹೆಸರು ಹನುಮಂತನ ಹೆಸರು ಇರುತ್ತೆ. ಅಂದ್ರೆ ಇದು ಸೆಕೆಂಡ್ ಗ್ರೇಡ್ ಡಿವೋಟಿಸ್ ಅಂತ ಅರ್ಥ. ಇದು ಫಸ್ಟ್ ಗ್ರೇಡ್ ಡಿವೋಟಿಸ್ ಅಲ್ಲಿ ಮೊದಲನೇ ಹೆಸರು ಹನುಮಂತನ ಹೆಸರು. ಸೊ ಭಗವಂತ ಭಕ್ತರನ್ನ ಆತರ ಆರಾಧನೆ ಮಾಡಲ್ಲ, ಅಷ್ಟೊಂದು ಮಾಡ್ತಾರೆ ಭಗವಂತನಿಗೆ ಭಕ್ತನಿಗೆ ಅಷ್ಟೊಂದು ಪರಸ್ಪರವಾದ ಸಂಬಂಧ ಎಷ್ಟೋ ಯುಗಾಂತರಗಳಿಂದ ನಡೀತಾನೆ ಇದೆಯಂತೆ. ಭಕ್ತ ಏನ್ ಮಾಡ್ತಾನೆ, ಯಾವಾಗ್ಲೂ ಭಗವಂತನ ಎಷ್ಟು ಆಗುತ್ತೋ ಅಷ್ಟು ಸೇವೆ ಮಾಡೋದಕ್ಕೆ ಅವ್ರು ಪ್ರಯತ್ನ ಪಟ್ಟರೆ, ಭಗವಂತ ಏನ್ ಮಾಡ್ತಾನೆ ಅವ್ರಿಗಿಂತ ಜಾಸ್ತಿ ಸೇವೆ ಮಾಡೋದಕ್ಕೆ ರೆಡಿಯಾಗಿರ್ತಾರೆ. ಅವ್ರಿಗೆ ಇನ್ನೂ ಜಾಸ್ತಿ ಮಾಡಕ್ಕೆ ರೆಡಿಯಾಗಿರ್ತಾರೆ, ಅವ್ರು ಸಿದ್ಧವಾಗಿರ್ತಾರೆ ಅವರು. ಸೊ ತುಂಬಾ ಜನ ಇದ್ದಾರೆ, ಉದಾಹರಣೆಗೆ ತುಂಬಾ ಜನ ಇದ್ದಾರೆ ತರ. ಸೊ ಕೃಷ್ಣನಿಗೆ ಅರ್ಜುನ್ಗೆ ಪಾರ್ಥಸಾರಥಿಗೆ ಬಂದ್ಬಿಟ್ರು, ಯಶೋದಾಗೆ ಅವರು ಅಲ್ಲ ಮಗನಾಗ್ ಬರೋದೇ ಅಲ್ಲ, ಒಂದು ಇದು ಅಲ್ಲ ಕೋಲ್ ತಗೊಂಡು ಹೊಡೆಯಕ್ಕೆ ಹೊಟ್ಟೋದ್ರಲ್ಲ, ಅದನ್ನೆಲ್ಲ ಅವರು ತಡ್ಕೊಂಡ್ರಲ್ಲ. ನಮ್ಮ ತಾಯಿ ತರ ಮಾಡ್ತಾ ಇದಾರೆ, ನನ್ನ ಭಕ್ತರಿ ತರ ಮಾಡ್ತಾ ಇದಾರೆ, ಅದು ನನ್ ಬೇಕಾಗಿರೋದೆ ಅಂತೇಳಿ ತಡ್ಕೊಂಡ್ರಲ್ಲ ಅವರು. ಹತ್ಕೊಂಡ್ಬಿಟ್ರು, ಹತ್ಕೊಂಡ್ಬಿಟ್ರು ಕೃಷ್ಣ ದಾಮೋದರ ಲೀಲಾಗಿ. ಆತರ ಭಕ್ತರಿಗೆ ಭಗವಂತರಿಗೆ ನಾವು ಮಾತಾಡ್ಕೊಂಡು ಹೋದ್ರೆ ಎಷ್ಟೋ ನಮ್ಮ ಆಯುಷು ಸಾಲಲ್ಲ, ಎಷ್ಟೋ ಜನ್ಮಗಳು ಬೇಕಂತೆ ಅದನ್ನೆಲ್ಲ ಕೇಳೋದಕ್ಕೆ. ಅಷ್ಟೊಂದು ಮಧುರವಾಗಿರುತ್ತಂತೆ ಅದೆಲ್ಲ. ಕೇಳಬೇಕು ಅಂದ್ರೆ ಏನು ಕೆಲಸ ಬಿಟ್ಟು ಇಲ್ಲೇ ಕೂತ್ಕೊಂಡಿರ್ಬೇಕು. ಅದೇ ನಿತ್ಯಂ ಭಾಗವತ ಸೇವೆ. ಆಮೇಲೆ ಮನೆಯಲ್ಲಿ ಡೋರ್ ಲಾಕ್ ಮಾಡ್ಬಿಟ್ಟು ಹೊರಗಡೆ ಹೋಗುತ್ತಾರೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಅಲ್ಲಿ ಮ್ಯಾನೇಜ್ ಮಾಡ್ಬೇಕು, ಇಲ್ಲಿ ಮ್ಯಾನೇಜ್ ಮಾಡ್ಬೇಕು. ಅವ್ರಿಗೆ ಅಲ್ಲಿ ಹೋಗುವಾಗ ಡೂ ಇನ್ ರೋಮ್ ಆಸ್ ರೋಮನ್ಸ್ ಡೂ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಅಲ್ಲಿ ಹೋಗುವಾಗ ಅವ್ರ ಹತ್ರ ಯಾವ ತರ ಇಟ್ಕೊಬೇಕು ಆ ತರನೇ ಇಟ್ಕೊಬೇಕು. ಇಲ್ಲಿ ಬರುವಾಗ ಈ ತರ ಇಟ್ಕೊಬೇಕು. ಅದೇ ಅಂತರಂಗದಲ್ಲಿ ಮಾತ್ರ ಅಪಾರವಾದ ಭಕ್ತಿ ಇಟ್ಕೋಬೇಕು ನಾವು. ಯಾಕಂದ್ರೆ ಇಲ್ಲಿ ಭಗವಂತ ಏನ್ ಮಾಡ್ತಾನೆ, ಭಾವೋಗ್ರಹಿ ಜನಾರ್ದನ ಅಂತ ಹೇಳ್ತಾನೆ. ಸ್ಕ್ಯಾನ್ ಮಾಡಿ ನೋಡ್ತಾರೆ ಅವರು, ನಮ್ಮ ಹಾರ್ಟ್ ಅಲ್ಲಿ ಸ್ಕ್ಯಾನ್ ಮಾಡಿ ನೋಡ್ತಾರೆ ಎಷ್ಟು ಭಕ್ತಿ ನಿನಗಿದೆ ಅಂತ ನೋಡ್ತಾರೆ. ಸೊ ಆ ಭಾವನೆ, ಪ್ರೇಮ, ಭಕ್ತಿ ಆ ತರ ಬರಬೇಕು. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ಶಿವ ನಿತ್ಯ ಭಾಗವತರಿಗೆ ಭಕ್ತ ಭಾಗವತರಿಗೆ ಸೇವೆ ಮಾಡೋದ್ರಿಂದ ಏನಾಗುತ್ತೆ, ಹೃದಯಂತಿಸ್ತು ಅಭದ್ರಾಣಿ. ಅಂದ್ರೆ ನಮ್ಮ ಹೃದಯದಲ್ಲಿರೋ ನಿತ್ಯಂ ಭಾಗವತ ಸೇವೆ ಮಾಡೋದ್ರಿಂದ ಏನಾಗುತ್ತೆ, ಹೃದಯದಲ್ಲಿರೋ ಈ ಕಲ್ಮಶವೆಲ್ಲ ಹೊರಟೋಗ್ಬಿಡುತ್ತಂತೆ, ಶುದ್ಧ ಮಾಡ್ಬಿಡುತ್ತೆ, ಪವಿತ್ರ ಮಾಡ್ಬಿಡುತ್ತೆ. ಸೊ ಆ ಪವಿತ್ರ ಮಾಡುವಾಗ ಏನಾಗುತ್ತೆ ಅಂದ್ರೆ, ನಾವು ಪ್ರತಿದಿನ ಸ್ವಲ್ಪನೇ ನಮಗೆ ಕಾಮಗಳು ಹೋಗ್ತಾ ಇರುತ್ತೆ, ಕ್ರೋಧಗಳು ಹೋಗ್ತಾ ಇರುತ್ತೆ. ಆವಾಗ ನಾವೇನ್ ಮಾಡ್ತೀರಿ, ಆ ಒಂದು ಸ್ಥಾನಕ್ಕೆ ಬರೋದಕ್ಕೆ ನಮಗೆ ಭಗವಂತ ಏನ್ ಮಾಡ್ತಾನೆ, ಅದಕ್ಕೆ ಪ್ರಯತ್ನ ಇದು ಕೊಡ್ತಾರೆ, ನಮಗೆ ಕರುಣೆ ಕೊಡ್ತಾರೆ. ಸೊ ಆ ಕರುಣೆ ಕೊಡುವಾಗ ಏನಾಗುತ್ತೆ ಅಂದ್ರೆ, ಇಂಥ ಭಕ್ತರಂದ್ರೆ ಹೆಂಗಿರ್ತಾರೆ ಅಂದ್ರೆ, ಯಾವ ತರ ಇರ್ಬೇಕಂದ್ರೆ, ಚೈತನ್ಯ ಮಹಾಪ್ರಭು ಹೇಳ್ತಾರೆ ಶಿಕ್ಷಾಷ್ಟಕಂ 7ನೇ ಶ್ಲೋಕದಲ್ಲಿ ಹೇಳ್ತಾರೆ, ಯುಗಾಯಿತಂ ನಿಮಿಷೇನ ಚಕ್ಷುಷ ಪ್ರೌರುಷಾಯಿತಂ ಶೂನ್ಯಾಯಿತಂ ಜಗತ್ ಸರ್ವಂ ಗೋವಿಂದ ವಿರೇಹನಮೇ. ಯುಗಾಯಿತಂ ನಿಮಿಷೇನ ಅಂದ್ರೆ ಒಂದು ನಿಮಿಷ ಬಂದು ಅವ್ರಿಗೆ ಹೆಂಗಿರುತ್ತೆ ಅಂದ್ರೆ 12 ಯುಗಗಳ ತರ ಇರುತ್ತೆ ಭಕ್ತರಿಗೆ. ಯಾವಾಗ ಭಗವಂತ ಇಲ್ಲ ಅಂದ್ರೆ,
ಭಗವಂತ ಇಲ್ಲ ಅಂದ್ರೆ ಶೂನ್ಯವಾಗಿ ಕಾಣುತ್ತಂತೆ ಎಲ್ಲ ಅವ್ರಿಗೆ. ಇಲ್ಲಪ್ಪ ಏನು ಭಗವಂತ ಇಲ್ವಲ್ಲ, ಒಂದೇ ಒಂದು ಏನೋ ಒಂದು ನಿಮಿಷ ಬಂದು 12 ವರ್ಷಗಳ ತರ ಅವ್ರು ಕಾಣುತ್ತಂತೆ. ಯುಗಾಯಿತಂ ನಿಮಿಷೇನ ಚಕ್ಷುಷ ಪ್ರೌರುಷಾಯಿತಂ. ಚಕ್ಷು ಅಂದ್ರೆ ಕಣ್ಣು, ಸೊ ಚಕ್ಷ ಪ್ರೌರುಷಾಯಿತಂ. ಸೊ ಶೂನ್ಯಾಯಿತಂ ಜಗತ್ ಸರ್ವಂ. ಈ ಜಗತ್ತೆಲ್ಲ ನನಗೆ ಹೆಂಗ್ ಕಾಣ್ತಾ ಇದೆ, ನೀನಿಲ್ಲ ಅಂದ್ರೆ ಶೂನ್ಯವಾಗಿ ಕಾಣ್ತಾ ಇದೆ, ನನಗೆ ಬರೀ ಇದು ಕತ್ಲೆ ತರ ಕಾಣ್ತಾ ಇದೆ ಅಂದ್ರೆ ಅಷ್ಟೊಂದು ವಿರಹ ಭಕ್ತಿ ಭಕ್ತರ ಹತ್ರ ಇರುತ್ತೆ. ಸೊ ಅಂತ ಭಕ್ತರಿಗೆ ನಾವೇನ್ ಮಾಡಬೇಕು, ಅವ್ರಿಗೆ ಸೇವೆ ಮಾಡ್ಬೇಕಂದ್ರೆ ಅವ್ರ ಹತ್ರ ನಾವೇನ್ ಮಾಡಬೇಕು, ನಿತ್ಯಂ ಭಾಗವತ ಸೇವೆ. ಅವ್ರ ಹತ್ರ ಭಾಗವತ ನಾವು ಕೇಳ್ತಾನೆ ಶ್ರವಣ ಮಾಡ್ತಾನೆ ಇರಬೇಕು. ಸೊ ಈ ತರ ಭಕ್ತರಿಗೆ ಇದು ಭಾಗವತಂ ಸೇವೆ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ನಮ್ಮ ಹೃದಯದಲ್ಲಿ ಪ್ರತಿದಿನ ಆ ಭೌತಿಕವಾದ ಆಸೆಗಳು, ಭೌತಿಕವಾದ ಕಲ್ಮಶಗಳೆಲ್ಲ ನಮ್ಮಿಂದ ದೂರ ಆಗಿ ಶುದ್ಧ ಆಗಿ ಪವಿತ್ರ ಆಗಿಬಿಡುತ್ತೆ ಇದು. ಸೊ ಇಲ್ಲಿ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ ಪ್ರಭುಪಾದರು. ಒಂದು ಉದಾಹರಣೆ ಏನು ಅಂದರೆ, ಒಬ್ಬ ಏನು ಭಾಗವತೋಚಾರ್ಯ ಅಂತ ಹೇಳಿ ಕೆಲವರು ಏನು ಮಾಡ್ತಾರೆ, ಈ ಚತುರ್ಮಾಸದಲ್ಲಿ ಒಂದು ಆಶ್ರಮದಲ್ಲಿ ಬಂದು ನಿವಾಸ ಮಾಡ್ತಾರೆ. ಆ ನಿವಾಸ ಮಾಡುವಾಗ ಭಾಗವತೋಚಾರ್ಯಗಳಂದ್ರೆ ಅವ್ರಿಗೆ ಬೇರೆ ಏನು ಕೆಲಸನೇ ಇಲ್ಲ. ಇವಾಗ ಹೇಳ್ದ ನಾನು, ಬೆಳಗ್ಗೆಯಿಂದ ರಾತ್ರಿಯವರೆಗೂ ಭಾಗವತಂ ಬಗ್ಗೆ ಮಾತಾಡೋದೇ ಅವ್ರ ಕೆಲಸ, ಅವ್ರ ಸೇವೆನೇ ಅದೇ. ಅದ್ರ ಬಗ್ಗೆ ಮಾತಾಡ್ತಾ ಏನು ಮಾಡ್ತಾರೆ, ಅವರ ಪ್ರಸಾದ ತಿನ್ನೋದು, ಆಮೇಲೆ ಅವ್ರ ಬಟ್ಟೆಗಳು, ಇದೆಲ್ಲ ಮಾಡೋದಕ್ಕೆ ಒಬ್ರು ಯಾರಾದ್ರೂ ಬೇಕು. ಯಾಕಂದ್ರೆ ಅವ್ರಿಗೆ ಸಮಯ ಇರಲ್ಲ, ಇದರಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಆವಾಗ ಏನು ಮಾಡ್ತಾರೆ, ಒಂದು ವಯಸ್ಸಾದ ಒಬ್ಬ ತಾಯಿನ ಕರ್ಕೊಂಡ್ಬಂದು ಅವ್ರನ್ನ ಈ ಸೇವೆ ನೀನು ಮಾಡಮ್ಮ ಅಂತ ಹೇಳಿ ಅವ್ರನ್ನ ಕರ್ಕೊಂಡ್ಬರ್ತಾರೆ. ಆ ಮಾತಾಜಿ ಏನು ಮಾಡ್ತಾರೆ ಅಂದರೆ, ಅವನ್ನ ಪ್ರತಿದಿನ ಅವ್ರ ಬಟ್ಟೆಗಳೆಲ್ಲ ಒಗೆಯೋದು, ಪ್ರತಿದಿನ ಅವರ ಭೋಗ ಮಾಡೋದು, ಅಡುಗೆ ಮಾಡೋದು, ಭಗವಂತನಿಗೆ ನೈವೇದ್ಯ ಮಾಡಿ ಅವ್ರಿಗೆ ಪ್ರಸಾದ ವಿನಿಯೋಗ ಮಾಡೋದು. ಈ ಥರ ಮಾಡ್ತಾ ಇದ್ರೆ ಅವ್ರಿಗೊಬ್ಬ ಮಗ ಇರ್ತಾನೆ. ಆ ಮಗ ಏನು ಮಾಡ್ತಾನೆ, ಚಿಕ್ಕ ಹುಡುಗ ಈ ಭಾಗವತಾಚಾರ್ಯಗಳೆಲ್ಲ ಮಾತಾಡ್ತಾ ಚರ್ಚೆ ಮಾಡ್ತಾ ಇರುವಾಗ ಕೂತ್ಕೊಂಡು ಹಿಂಗೆ ಕೇಳ್ಕೊಂಡಿರೋದು, ಏನು ಹೇಳ್ತಾರೆ ಅಂತ ಕೇಳ್ತಾ ಪ್ರತಿದಿನ ಅವರು ತಿನ್ಬಿಟ್ಟು ಹೋಗಿರ್ತಾರಲ್ಲ, ಆ ಉತ್ತಿಷ್ಟನ ಇವ್ರು ತಗೊಳ್ಳೋದು. ಈ ಹುಡುಗ ಅದಕ್ಕೆ ಉತ್ತಿಷ್ಟ ಅಂತ ಹೇಳ್ತಾರೆ. ಆ ಉತ್ತಿಷ್ಟನ ಡೈಲಿ ತಗೊತಾ ಇರ್ತಾರೆ. ಅದು ತಗೊಂತ ಏನಾಗುತ್ತೆ ಅಂದ್ರೆ, ಅವ್ರಿಗೆ ಏನು ಆ ಭಾಗವತದ ಚೈತನ್ಯ ಇದೆಯೋ, ಆ ಭಾಗವತ ಪ್ರಜ್ಞೆ ಏನಿದೆಯೋ ಅದೆಲ್ಲ ಈ ಹುಡುಗನ್ ಬಂದ್ಬಿಡುತ್ತೆ. ಈ ಹುಡುಗನ್ ಹಂಗೆ ಎಂಪವರ್ಮೆಂಟ್ ಆಗೋಯ್ತು, ವೈಬ್ರೇಟ್ ಆಗೋಯ್ತು ಹಂಗೆ. ವೈಬ್ರೇಟ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ, ಇವರು ಇದು ಆ ತಾಯಿಗೆ ಈ ಮಗನಿಗೆ ತುಂಬಾ ಅನುಬಂಧ, ಅಟ್ಯಾಚ್ಮೆಂಟ್ ಅಂತ ಹೇಳ್ತಾರೆ. ಸೊ ತಾಯಿ ಯಾವಾಗಲೂ ಏನ್ ಹೇಳ್ತಾರೆ ಅಂದ್ರೆ, ನನಗೆ ಮಗ ಬಿಟ್ಟು ನನಗೆ ಪ್ರಪಂಚ ಯಾರು ಇಲ್ಲ, ಪ್ರಪಂಚನೇ ಮಗ, ಮಗನೇ ಪ್ರಪಂಚ. ಮಗ ಏನ್ ಅನ್ಕೊಂತಿರ್ತಾನೆ ಅಂದ್ರೆ, ತಾಯಿನೇ ನನಗೆ ಪ್ರಾಣ, ಬೇರೆ ಯಾರು ಇಲ್ಲ. ಇಬ್ರು ಆ ಥರ ಅಷ್ಟೊಂದು ಅನುಬಂಧದಲ್ಲಿ ಬೆಳೀತಾ ಇರ್ತಾರೆ, ಜೀವನ ಮಾಡ್ತಾ ಇರ್ತಾರೆ. ಒಂದಿನ ಏನಾಗುತ್ತೆ ಅಂದ್ರೆ, ಆ ತಾಯಿಗೆ ಹಾವು ಕಚ್ಚಿಬಿಡುತ್ತೆ. ಹಾವು ಕಚ್ಚಿ ಅವರು ಜೀವ ಬಿಟ್ಬಿಡ್ತಾರೆ. ಆವಾಗ ಮಗನಿಗೆ ತುಂಬಾ ಇದಾಗ್ಬಿಡುತ್ತೆ, ಶೋಕದಲ್ಲಿ ಬಂದ್ಬಿಡುತ್ತೆ, ಶೋಕದಲ್ಲಿ ಬಿದ್ದೋಗ್ಬಿಡ್ತಾನೆ. ನಮ್ಮ ತಾಯಿ ಥರ ಆಯಿತು, ನನಗೆ ಯಾರು ಇಲ್ಲ ಅಂತ. ಅವಾಗ ಏನು ಮಾಡ್ತಾನೆ ಅಂದರೆ, ಇವರು ಇದೆಲ್ಲ ಕೇಳಿರ್ತಾರಲ್ವಾ, ಈ ಭಾಗವತಂ ಬಗ್ಗೆ ಅದೆಲ್ಲ ಜ್ಞಾಪಕ ಬರುತ್ತೆ ಅವ್ರಿಗೆ. ಅದೆಲ್ಲ ಜ್ಞಾಪಕ ಬರ್ತಾ ಏನು ಮಾಡ್ತಾರೆ, ಆ ಜನ್ಮದಲ್ಲಿ ಅವರು ಜೀವ ಬಿಟ್ಬಿಡ್ತಾರೆ. ಬಿಟ್ಟು ಮುಂದಿನ ಜನ್ಮದಲ್ಲಿ ನಾರದ ಮುನಿಯಾಗಿ ಬರ್ತಾರೆ ಅವರು. ಅವರೇ ನಾರದ ಮುನಿ, ಆ ಹುಡುಗನೇ ನಾರದ ಮುನಿ. ಯಾಕೆ ಅವ್ರು ಇಷ್ಟು ದೊಡ್ಡ ಭಕ್ತರಾಗ್ತಾರಂದ್ರೆ, ನಿತ್ಯಂ ಭಾಗವತ ಸೇವೆಯ ಯಾರ ಹತ್ರ ಕೇಳಿದ್ರು, ಆ ಭಾಗವತೋಚಾರ್ಯಗಳು ಅವ್ರ ಹತ್ರ. ಭಾಗವತೋಚಾರ್ಯ ಅಂತ ಹೆಸರು ಅವ್ರಿಗೆ, ಭಾಗವತಕ್ಕೆ ಆಚಾರ್ಯ ಅಂತ ಹೆಸರು, ಅದಕ್ಕೆ ಭಾಗವತೋಚಾರ್ಯ. ಅವ್ರ ಹತ್ರ ಅವ್ರು ಭಾಗವತಂ ಕೇಳೋದ್ರಿಂದ ಇವ್ರೇನಾದ್ರು ದೊಡ್ಡ ಭಕ್ತರಾಗ್ಬಿಟ್ರು. ಎಂತ ಭಕ್ತರಾಗ್ಬಿಟ್ರು ಅಂದ್ರೆ, ನೀವು 10ನೇ ಅಧ್ಯಾಯದಲ್ಲಿ ಹೋದ್ರೆ ಕೃಷ್ಣ ಹೇಳ್ತಾರೆ, ಇದು ಭಕ್ತರಲ್ಲಿ ನಾನು ನಾರದ ಮುನಿ ಅಂತ ಹೇಳ್ತಾರೆ. ಭಕ್ತರಲ್ಲಿ ನಾನು ನಾರದ ಮುನಿ ಪ್ರಹ್ಲಾದರು ಅಂತ ಹೇಳ್ತಾ ಇದ್ದಾರೆ. ಅಂತ ತ್ರಿಲೋಕ ಸಂಚಾರಿ ಅವರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾವ ಲೋಕಕ್ಕೂ ಬೇಕಾದ್ರೂ ಅವ್ರು ಹೋಗ್ಬೋದು. ಅಂತ ಒಂದು ದೊಡ್ಡ ಉತ್ತಮವಾದ ಒಂದು ಭಕ್ತತ್ವ. ಯಾಕೆ ಇದು ಹೇಳ್ತಾ ಇದ್ದಾರೆ ಅಂದ್ರೆ, ನಿತ್ಯಂ ಭಾಗವತ ಸೇವೆ. ಆ ಭಾಗವತೋಚಾರ್ಯಗಳ ಹತ್ರ ಭಾಗವತಂ ಕೇಳೋದ್ರಿಂದ ಏನಾದ್ರು ಅವರು ಉತ್ತಮವಾದ ಭಕ್ತರು. ನಾರದ ಮುನಿ ಅಂತ ದೊಡ್ಡ ಭಕ್ತರಾಗ್ಬಿಟ್ರು ಅವರು. ಎಂತೆಂಥ ದೊಡ್ಡ ಉತ್ತಮವಾದ ಭಕ್ತರನ್ನ ಅವರು ಸೃಷ್ಟಿ ಮಾಡಿದ್ದಾರೆ. ವಾಲ್ಮೀಕಿ ಮಾಡಿದ್ದಾರೆ, ಧ್ರುವ ಮಹಾರಾಜನ ಸೃಷ್ಟಿ ಮಾಡಿ ಇದು ಪಾವನ ಮಾಡಿದ್ದಾರೆ. ಮತ್ತೆ ಪ್ರಹ್ಲಾದ್ ಮಹಾರಾಜ್ ಅವ್ರನ್ನ ಅವ್ರ ಪತಿತರಾಗಿದ್ದ ಅವ್ರನ್ನ ಪಾವನ ಮಾಡಿದ್ದಾರೆ. ಎಲ್ಲ ದೊಡ್ಡ ಭಕ್ತರನ್ನ ಅವ್ರ ಸೇವೆ ಏನಂದ್ರೆ ಯಾವಾಗ್ಲೂ ಪ್ರಚಾರ ಮಾಡಿದೆ, ಯಾವಾಗ್ಲೂ ಆ ವೀಣೆ ಇದೆಯಲ್ಲ, ಅದು ಅವರೇ ನಾರಾಯಣನೇ ಕೊಟ್ಟಿರೋದು. ಅವ್ರು ನಿನ್ನ ಬಿಟ್ಟು ನಾನು ಇರಲ್ಲ ಅಂತ ಹೇಳುವಾಗ ಅವ್ರೇನ್ ಮಾಡ್ತಾರೆ, ಇದಕ್ಕೂ ನನಗೆ ವ್ಯತ್ಯಾಸನೇ ಇಲ್ಲ, ನಾನೇ ವೀಣೆನೇ ನಾನು. ಅದಕ್ಕೆ ಅವ್ರು ನಾರಾಯಣ ಅಂತ ಹೇಳ್ಕೊಂಡು
ಸೊ ಆ ಥರ ಭಾಗವತಂ ಕೇಳಿದ್ದಕ್ಕೆ ಭಾಗವತೋಚ್ಚಾರ್ಯರಿಗೆ ಸೇವೆ ಮಾಡಿದ್ದಕ್ಕೆ ಅವ್ರಿಗೇನಾಯಿತು, ಅವ್ರ ಹೃದಯ ಎಲ್ಲ ಇರೋದೆಲ್ಲ ಹೊರಗಡೆ ಬಂದ್ಬಿಡ್ತು. ಆ ತಾಯಿ ಮೇಲೆ ಇರೋ ಅನುಬಂಧ ಕೂಡ ಹೊರಟೋಯ್ತು ಅವರಿಗೆ. ಅದು ಭಗವಂತನೇ ಮಾಡಿರೋದು. ಅದಕ್ಕೆ ಭಗವಂತ ಆ ಥರ ಒಂದು ಸೀನ್ ಕ್ರಿಯೇಟ್ ಮಾಡ್ತಾರೆ. ಯಾವ ಥರ ಸೀನ್ ಕ್ರಿಯೇಟ್ ಮಾಡ್ತಾರೆ ಅಂದರೆ ಅವ್ರ ಹತ್ರ ಯಾಕಂದ್ರೆ ಇವಾಗ ತಾಯಿ ಮೇಲೆ ಅನುಬಂಧ ಇಟ್ಕೊಂಡ್ರೆ ತಾಯಿ 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 ನನ್ನ ತಾಯಿ ಏನಾಗುತ್ತೆ, ನಾವು ಮುಂದಿನ ಜನ್ಮದಲ್ಲಿ ಏನಾಗುತ್ತೆ, ತಾಯಿ ಜನ್ಮ ನಾನು ತಗೊಂತೀನಿ ಅಷ್ಟೇ, ಬೇರೆ ಏನಾಗಲ್ಲ. ಅಲ್ಲ ಅವ್ರ ಜನ್ಮ ತಗೊಂಡ್ಬಿಡ್ತೀರಿ ಅಷ್ಟೇ. ಭಾಗವತ ನೋಡ್ಕೊಳಕ್ಕಾಗಲ್ಲ, ಭಾಗವತ ನೋಡಕ್ಕಾಗಲ್ಲ, ಭಗವಂತ ಹತ್ರ ಹೋಗಲ್ಲ. ಅದಕ್ಕೂ ಅದು ಸೃಷ್ಟಿ ಮಾಡಿದ. ಅದಕ್ಕೆ ಸತ್ತಾಗಿದ್ದ ನೋವು, ಎತ್ತಾಗಿದ್ದ ನೋವು, ಸತ್ತಾಗಿದ್ದ ದುಃಖ ಮರಿಬೇಕು ಅಂದ್ರೆ ಅದ ದಿನ ಕಾಲ, ಅದು ಕೂಡ ಒಂದು ಶಾಸ್ತ್ರ ಕೊಟ್ಟವರು ಭಗವಂತ. ಅಟ್ಯಾಚ್ಮೆಂಟ್ ಅನ್ನೋದು ತುಂಬಾ ತುಂಬಾ ಪವಿತ್ರ ಹೃದಯ ಗ್ರಂಥಿ. ಅದೇ ನೋಡಿ, ಅದೇ ಹೃದಯ ಗ್ರಂಥಿ. ಅದೇ ಹೇಳಿದ ನಾನು ಏನಾದ್ರು ಇವಾಗ ಹೇಳಿದ ಒಂದು ವರ್ಡ್, ಅದು ದೌರ್ಬಲ್ಯ, ಹೃದಯ ದೌರ್ಬಲ್ಯ. ಅದೇ ತುಂಬಾ ಕಷ್ಟ. ಅದು ಯಾವ ತರ ಕಷ್ಟ ಅಂದ್ರೆ, ಆಂಧ್ರನಲ್ಲಿ ಮಂಗಳಗಿರಿ ಕೇಳಿದ್ರೆ ನೀವು? ಆಂಧ್ರನಲ್ಲಿ ಮಂಗಳಗಿರಿ ಅಂತ ಒಂದಿದೆ, ಒಂದು ನರಸಿಂಹನ ಒಂದು ಕ್ಷೇತ್ರ ಇದೆ ಅಲ್ಲಿ. ಆ ಮಂಗಳಗಿರಿಯಿಂದ ಒಂದು 20 ಕಿಲೋಮೀಟರ್ ದೂರ 7 ಎಕರೆ ಮರಿಮಾನ್ ಅಂದ್ರೆ ಏನ್ ಹೇಳ್ತೀರಾ ನೀವು? ಆಳದ ಮರ. 7 ಎಕರೆಗೆ ಬೆಳೆದಿದೆ ಅಂತೆ. 7 ಎಕರೆಗೆ ಕೇಳಿದ್ರೆ ನೀವು? ಇವಾಗ್ಲೂ ಇದೆ, 7-8 ಎಕರೆಗೆ ಬೆಳೆದು ಬಿಟ್ಟಿದೆ ಅಂತ. ಅದು ಒಂದು ಮರನ ಅದು ನಾಟುವಾಗ ಏನಾಗುತ್ತೆ ಅಂದ್ರೆ, ಅದೇನಾಗುತ್ತೆ, ಕೆಳಗಡೆ ಇದಿದೆಯಲ್ಲ ಬೇರು, ಆ ಬೇರು ಹಂಗೆ ಹಡ್ಕೊಂಡು ಹೋಗ್ಬಿಡ್ತಂತೆ. ಹಡ್ಕೊಂಡು ಹೋಗಿ ಆ ಮರ ಕೆಳಗಡೆ ಬೆಳೆದಕ್ಕೆ ಚಾನ್ಸೇ ಇಲ್ಲಂತೆ. ಅಷ್ಟು ದೊಡ್ಡ ಮರ ಅಂತೆ ಅದು. 7 ಎಕರೆ 8 ಎಕರೆ ಇದೆ ಅಷ್ಟು ದೊಡ್ಡ ಮರ. ಅಂದ್ರೆ ಏನರ್ಥ ಅಂದ್ರೆ, ಇಲ್ಲಿ ಈ ಸತ್ವಗುಣದಲ್ಲಿ ನಾನು ನೆಕ್ಸ್ಟ್ ಶ್ಲೋಕ ಬಗ್ಗೆ ಹೇಳ್ತಾ ಇದ್ದೀನಿ. ಆ ಶ್ಲೋಕದಲ್ಲಿ ಏನ್ ಹೇಳ್ತಾ ಅಂದ್ರೆ, 3 ಗುಣಗಳಿದೆ: ಸತ್ವಗುಣ, ರಜೋಗುಣ, ತಮೋಗುಣ. ರಜೋಗುಣ ತಮೋಗುಣದಲ್ಲಿ ನಾವು ಇರೋದ್ರಿಂದ ಏನಾಗುತ್ತೆ ಅಂದ್ರೆ, ನಾವು ಸತ್ವಗುಣದಲ್ಲಿ ಬರೋದಕ್ಕೆ ಆಗಲ್ಲ. ಈ ರಜೋಗುಣ ತಮೋಗುಣ ಸ್ಥಿರವಾಗಿರಲ್ಲ. ಕೆಲವು ದಿನ ರಜೋಗುಣದಲ್ಲಿ ಇರ್ತೀರಿ, ಕೆಲವು ಟೈಮಲ್ಲಿ ತಮೋಗುಣದಲ್ಲಿ ಇರ್ತೀರಿ. ಒಂದೇ ಗುಣದಲ್ಲಿ ನಾವು ಇರೋದಿಲ್ಲ. ಆದ್ರೆ ಸತ್ವಗುಣದಲ್ಲೇ ಇದ್ಬಿಟ್ರೆ ಚಂಚಲ ಅಲ್ಲ. ರಜೋಗುಣ ತಮೋಗುಣ ಅದು ಬಂದು, ಇವಾಗ ರಜೋಗುಣ ಅಂದ್ರೆ ತುಂಬಾ ಕೋಪಿಷ್ಟ, ಖಾರವಾಗಿರೋ ಐಟಮ್ಗಳೆಲ್ಲ ಆಹಾರ ಮಾಡೋದು, ಸ್ವೀಕಾರ ಮಾಡೋದು. ಆಮೇಲೆ ತುಂಬಾ ಆಕರ್ಷಣೆ, ಯಾವುದು ನೋಡಿದ್ರು ಆಕರ್ಷಣೆ, ಅದು ಬೇಕು, ಇದು ಬೇಕು, ಇದು ಅನುಭವಿಸ್ಬೇಕು ಅಂತ. ಅದೇ ತರ ತಮೋಗುಣ ಅಂದ್ರೆ ಏನಂದ್ರೆ, ನಿದ್ದೆ ಮಾಡೋದು, ಯಾವಾಗ್ಲೂ ತಿನ್ನೋದು, ಕೆಟ್ಟೋಗಿರೋ ಐಟಮ್ ತಿನ್ನೋದು, ಕೊಳ್ದೋಗಿರೋ ಐಟಮ್ಗಳು ತಿನ್ನೋದು, ಇದೆಲ್ಲ ತಮೋಗುಣ. ಆಮೇಲೆ ಮಧುಪಾನ ಸ್ವೀಕಾರ ಮಾಡೋದು, ಇವರೆಲ್ಲ ತಮೋಗುಣದಲ್ಲಿ ಇರೋರೆ. ಇದೆಲ್ಲ ಮಧುಪಾನ ಸ್ವೀಕಾರ. ಆಮೇಲೆ ಗ್ಯಾಮ್ಲಿಂಗ್, ಜೂದ ಆಡೋದು, ಬೆಳಗ್ಗೆ 12 ಗಂಟೆಗೆ ಹೇಳೋದು, ರಾತ್ರಿ 2 ಗಂಟೆಗೆ ಮಲ್ಕೊಳ್ಳೋದು. ಸೊ ಯಾವುದು ಒಂದು ಸಿಸ್ಟಮ್ಯಾಟಿಕೇ ಇರಲ್ಲ. ಇದೆಲ್ಲ ತಮೋಗುಣದಲ್ಲಿ ಇರೋರೆಲ್ಲ. ಇವರೆಲ್ಲ ಕುಡಿಯೋದು, ಆಮೇಲೆ ಇದು ಅಕ್ರಮ ಸಂಬಂಧಗಳು ಮಾಡ್ಕೊಳ್ಳೋದು, ಇವರೆಲ್ಲ ಯಾರಂದ್ರೆ ತಮೋಗುಣದಲ್ಲಿ. ರಜೋಗುಣದಲ್ಲಿ ಇರೋರಂದ್ರೆ ಏನ್ ನೋಡಿದ್ರೆ ನಾವು ಅನುಭವಿಸ್ಬೇಕು, ನಾನೇ ರಾಜ, ನಾನೇ ಹೀರೋ ಅಂತ ತಕ್ಷಣ ಅದನ್ನ ಆಕರ್ಷಣೆ ಬೀಳೋದು. ಆಮೇಲೆ ಯಾವುದೋ ಒಂದು ಯೋಚನೆ ಮಾಡಲ್ಲ. ಅದೇ ಸತ್ವಗುಣದಲ್ಲಿ ಇರೋರು ಏನ್ ಮಾಡ್ತಾನೆ, ಯಾವೊಂದು ಸಮಸ್ಯೆ ಬಂದನೋ ಸ್ವಲ್ಪ ಯೋಚನೆ ಮಾಡ್ತಾನೆ. 3 ಸಲ ಚಾಂಟ್ ಮಾಡ್ಬಿಟ್ಟು ಭಗವಂತನಿಗೆ ಏನಾದ್ರು ಭಗವಂತ ನನಗೆ ಐಡಿಯಾ ಕೊಡ್ತಾರ, ಹೃದಯದಿಂದ ಪರಮಾತ್ಮ ಇದ್ದಾರಲ್ಲ, ಸೊ ಪರಮಾತ್ಮ ಏನಾದ್ರು ಐಡಿಯಾ ಕೊಡ್ಬೋದು ಅಂತ ಯೋಚನೆ ಮಾಡ್ತಾನೆ. ಯೋಚನೆ ಮಾಡ್ತಾ ಆಮೇಲೆ ಈ ತರ ಮಾಡ್ಬೇಕು, ಆ ತರ ಮಾಡ್ಬೇಕಂತ ಯೋಚನೆ ಮಾಡ್ತಾನೆ. ಸೊ ಸತ್ವಗುಣದಲ್ಲಿರೋ ಯಾವಾಗ್ಲೂ ಸ್ಥಿರವಾಗಿರ್ತಾನೆ ಯಾವಾಗ್ಲೂ. ಯಾಕಂದ್ರೆ ಸತ್ವಗುಣದಲ್ಲಿ ಇದು ಆಳದ ಮರ ಬಗ್ಗೆ ಹೇಳಿದಂದ್ರೆ, ಸತ್ವಗುಣ ಬಂದು ಏನ್ ಮಾಡುತ್ತಂದ್ರೆ ರಜೋಗುಣಕ್ಕೆ ತಮೋಗುಣಕ್ಕೆ ಹೋಗೋದಕ್ಕೆ ಬಿಡಲ್ಲ ಅದು. ಯಾಕಂದ್ರೆ ಅವನು ಅಲ್ಲ, ಅದಕ್ಕೆ ಉದಾಹರಣೆ, ಅದಕ್ಕೆ ಹೋಲಿಸ್ತಾ ಇರೋದು ಅಷ್ಟೇ. ಆಳದ ಮರಗೆ ತುಂಬಾ ವಿಶೇಷ ಆಳದ ಮರ. ಆ ಕಾಲದಲ್ಲಿ ಏನಾದ್ರು ವ್ಯಾಪಾರ ಮಾಡ್ಬೇಕಂದ್ರೆ ಅಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಂತೆ ಆಳದ ಮರದಲ್ಲಿ. ಮಂಗಳಕರ ಆಗುತ್ತೆ ಅಂತ, ದೇವತೆಗಳಿದ್ದಾರೆ ಅಂತ ಅಲ್ಲಿ. ವಿಷ್ಣು. ಸೊ ಆ ಮರದಲ್ಲಿ ಅಷ್ಟೊಂದು ವಿಶೇಷ ಇದೆ. ಇನ್ನೊಂದು ಆಗದೇ ಇರೋ ವಿಷಯಗಳೆಲ್ಲ ಅಲ್ಲಿ ಆಗೋಗುತ್ತೆ ಅದನ್ನ ನಾವು ಇದು ಮಾಡಿದ್ರೆ. ಯಾಕಂದ್ರೆ ವಿಷ್ಣುಗೆ ಸಮಾನ ಅದು. ಸಾಕ್ಷಾತ್ ದೇವತೆಗಳೆಲ್ಲ ಅಲ್ಲಿ ವಿಷ್ಣುನ ಆರಾಧನೆ ಮಾಡ್ತಾ ಇರ್ತಾರೆ. ಸೊ ಈ ತರ ನಮ್ಮ ಗುಣಗಳು ಏನಾಗುತ್ತೆ ಅಂದ್ರೆ, ರಜೋಗುಣ ತಮೋಗುಣದಲ್ಲಿ ಇರೋದ್ರಿಂದ ನಮಗೆ ಕಾಮ, ಕ್ರೋಧ, ಲೋಭ, ಹೃದಯ ದೌರ್ಬಲ್ಯ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ನಾವು ನಿಯಂತ್ರಣವಾಗಿ ಇಟ್ಕೊಂಡು ನಾವು ಅದರಿಂದ ಹೊರಗಡೆ ಬರಬೇಕು ಅಂದ್ರೆ ಸತ್ವಗುಣಕ್ಕೆ ನಾವು ಬರಬೇಕು. ಸೊ ಸತ್ವಗುಣದಲ್ಲಿಂದ ಇರೋದ್ರಿಂದ ಏನ್ ಲಾಭ ಅಂದ್ರೆ, ಯಾವಾಗ್ಲೂ ನಾವು ಸತ್ವಗುಣದಲ್ಲಿ ಇರೋದ್ರಿಂದ ಏನ್ ಮಾಡ್ತೀವಿ, ನಾವು ಯೋಚನೆ ಮಾಡ್ತೀರಿ. ಸೊ ಯೋಚನೆ ಮಾಡ್ತಾ ಯೋಚನೆ ಮಾಡ್ತೀರಿ. ಯಾವ ತರ ಯೋಚನೆ ಮಾಡ್ತೀರಿ ಅಂದ್ರೆ ಆಧ್ಯಾತ್ಮಿಕವಾದ ಯೋಚನೆ. ಆವಾಗ ಏನ್ ಮಾಡ್ತೀನಿ ನಾನು, ಭಾಗವತಂ ಕೇಳೋದು, ಭಕ್ತರಿಗೆ ಸೇವೆ ಮಾಡೋದು, ಇದನ್ನೆಲ್ಲ ಕೇಳ್ತಾ ಏನಾಗುತ್ತೆ, ಆ ಸತ್ವಗುಣದಿಂದ ನಾವು ವಾಸುದೇವ ಸತ್ವಗುಣ ಕೊಟ್ಟು ಹೋಗ್ತೀವಿ, ಶುದ್ಧ ಸತ್ವಗುಣ ಕೊಟ್ಟು ಹೋಗ್ತೀವಿ. ಆ ಶುದ್ಧ ಸತ್ವ ಗುಣಕ್ಕೆ ಹೋಗ್ಬೇಕಂದ್ರೆ ಇದೇ ಪ್ಲಾಟ್ಫಾರ್ಮ್ ನಮ್ಗೆ, ಇದೇ ಜಂಕ್ಷನ್ ನಮ್ಗೆ. ಇಲ್ಲಿಂದ ನಾವು ಟಿಕೆಟ್ ತಗೋಬೇಕು.
ಕೌಂಟರ್ ಟಿಕೆಟ್ ತಗೋಬೇಕಿಲ್ಲ ಹೋಗ್ಬೇಕಂದ್ರೆ. ಸೊ ಅದಕ್ಕೆ ನಾವು ಸತ್ವಗುಣದಲ್ಲೇ ಇರ್ಬೇಕಂದ್ರೆ ಏನ್ ಮಾಡ್ಬೇಕು, ಸತ್ವಗುಣದಲ್ಲಿ ಇರೋ ಒಂದು ವ್ಯಕ್ತಿಗಳ ಹತ್ರ ನಾವು ಸಾಂಗಿತ್ಯ ತಗೋಬೇಕು. ಸತ್ವಗುಣದಲ್ಲಿರೋ ಆಹಾರನೂ ತಗೋಬೇಕು. ಮುಖ್ಯವಾಗಿರೋದು ಆಹಾರ, ಸತ್ವಗುಣದ ಆಹಾರ. ಅದಕ್ಕೆ ಆನಿಯನ್ ಗಾರ್ಲಿಕ್ ಯಾಕೆ ತಿನ್ನಲ್ಲ ಅಂದ್ರೆ ಅದರಲ್ಲಿ ಸತ್ವಗುಣ ಇಲ್ಲ ಅಂತ, ಬೇರೆ ಏನಿಲ್ಲ. ಇದ್ರಲ್ಲಿ ಏನು ಬರ್ದಿಲ್ಲ ಯಾವ್ದ್ರಲ್ಲೂ, ಅದರಲ್ಲಿ ಸತ್ವಗುಣ ಇಲ್ಲ, ಬರೀ ರಜೋಗುಣ ತಮೋಗುಣ. ನೀವು ನೋಡ್ಬೋದು, ಒಂದು ಕೆಜಿಯಿಂದ 2 kg ನೀವು ಕಟ್ ಮಾಡಿ ನೋಡಿ, ಕಣ್ಣಲ್ಲಿ ನೀರು ಬರ್ತಾನೆ ಇರುತ್ತೆ. ಅಷ್ಟೊಂದು ರಜೋ ಇರುತ್ತೆ ಅದರಲ್ಲಿ, ಅಷ್ಟೊಂದು ಗುಣ. ಆಮೇಲೆ ಇನ್ನೊಂದು ರಾಕ್ಷಸ ಗುಣ ಅದರಲ್ಲಿ ಇದೆಯಂತೆ. ಅದಕ್ಕೆ ಅದನ್ನ ಅವಾಯ್ಡ್ ಮಾಡೋದ್ರೆ ಬೇರೆ ಇನ್ನೇ ವಿರೋಧಿ ನಾನ್ ವೆಜ್ ತರ ಆ ಒಂದು ಕಾರಣದಿಂದ. ಯಾಕಂದ್ರೆ ನಾವು ಭಕ್ತಿನಲ್ಲಿ ಮುಂದುವರಿಯಕ್ಕಾಗಲ್ಲ. ಅದೇ ತರ ನೀವು ಬೆಳ್ಳುಳ್ಳಿನೂ ಅಷ್ಟೇ, ಈ ಫಾರಿನ್ ಕಂಟ್ರೀಸ್ ಎಲ್ಲ ಏನ್ ಮಾಡ್ತಾರೆ, ಪೈಲಟ್ ಇರ್ತಾರಲ್ಲ, ಫ್ಲೈಟ್ ಇದು ಮಾಡೋರು, ಆ ಪೈಲಟ್ಗಳು ಏನಾದ್ರು ಗಾರ್ಲಿಕ್ ತಗೊಂಡಿದ್ರೆ ಅವ್ರನ್ನ ಫ್ಲೈಟ್ಗೆ ಹತ್ಸಲ್ಲ. ಯಾಕಂದ್ರೆ ಅಷ್ಟೊಂದು ಇದು ಕೊಡುತ್ತಂತೆ, ಮಜಾ ಕೊಡುತ್ತಂತೆ ಅದು ಗಾರ್ಲಿಕ್, ಬೆಳ್ಳುಳ್ಳಿ ಅಷ್ಟೊಂದು ಮಜಾ ಕೊಟ್ಟು ಏನ್ ಮಾಡ್ತೀರಿ, ನಾವು ಮಾಡೋ ಕೆಲಸನೇ ನಾವು ಮರ್ತು ಬಿಡ್ತೀರಂತೆ. ಮರ್ತ್ಬಿಟ್ಟು ಇದು ಏನೋ ಒಂದು ಇದು ಏನಂತೀರಿ ಅದಕ್ಕೆ, ಸೊಗಸಾದ ಒಂದು ಇದು ಕೊಟ್ಟೋಗ್ಬಿಡ್ತೀವಿ, ಅಲ್ಲಿ ಪ್ರಯಾಣ ಮಾಡಕ್ ಹೋಗ್ಬಿಡ್ತೀವಿ. ಅದಕ್ಕೆ ಅದನ್ನ ತಡೆಯೋದು, ಯಾಕಂದ್ರೆ ಅದು ಎರಡರಲ್ಲಿನೂ ರಾಕ್ಷಸ ಗುಣ ಇದೆ. ಸೊ ಅದಕ್ಕೆ ಪೈಲಟ್ಗಳು ಬೇರೆ ಕಡೆ ಹೋಗ್ಬಿಡುತ್ತೆ, ನಮ್ ಗಮನನ ತಿರುಗಿಸ್ಬಿಡುತ್ತೆ, ಅದು ಕೆಟ್ಟ ದಾರಿಯಲ್ಲಿ ತಿರುಗಿಸ್ಬಿಡುತ್ತೆ ಅದು. ಸೊ ಅದಕ್ಕೆ ಅದನ್ನ ಯಾರಾದ್ರೂ ಚೆಕ್ ಮಾಡ್ತಾರಂತೆ, ಅದನ್ನ ಯಾವ್ದೋ ಒಂದು ಕಂಟ್ರಿಲಿ ಅವ್ನು ಚೆಕ್ ಮಾಡಿ ಅವ್ನು ಏನ್ ತಿಂದಿದ್ದಾನೆ ಅವ್ರ ತಿಂಡಿನ ಅವರೇ ಕೊಡ್ತಾರಂತೆ, ಯಾಕಂದ್ರೆ ಅವ್ನು ಹೊರಗಡೆ ತಗೊಂಡ್ಬಿಡ್ತಾನೆ ಅಂತ ಹೇಳ್ಬಿಟ್ಟು. ಸೊ ಆತರ ಈ ಎರಡರಲ್ಲಿ ಆತರ ಗುಣ ಇರುತ್ತೆ. ಅದಕ್ಕೆ ನಾವು ಅದನ್ನ ಆದಷ್ಟು ಅವಾಯ್ಡ್ ಮಾಡೋ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಸೊ ಈ ತರ ನಾವು ಆ ಶ್ಲೋಕದಲ್ಲಿ ಅದೇ ಹೇಳ್ತಾರೆ, ರಜೋಗುಣ ತಮೋಗುಣದಲ್ಲಿ ಇರೋದ್ರಿಂದ ನಾವು ಈ ಕಾಮಕ್ರೋಧಗಳನ್ನ ಬಿಡಕ್ಕಾಗಲ್ಲ. ಅದನ್ನ ಬಿಡ್ಬೇಕಂದ್ರೆ ನಾವು ಸತ್ವಗುಣಕ್ಕೆ ಬರಬೇಕು. ಸತ್ವಗುಣಕ್ಕೆ ಬಂದ್ರೆ ನಾವು ಏನಾಗ್ತೀರಿ, ಶುದ್ಧ ಸತ್ವಗುಣಕ್ಕೆ ಹೋಗೋದಕ್ಕೆ ನಮ್ಗೆ ದಾರಿ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಎಕ್ಸಾಂಪಲ್ ನಾವು ದುರ್ಯೋಧನ ತಗೋಬಹುದು. ಮಹಾಭಾರತದಲ್ಲಿ ದುರ್ಯೋಧನ ಏನ್ ಮಾಡದ, ಬರೀ 5 ಗ್ರಾಮಗಳು ಕೊಡಪ್ಪ ಅಂದ್ರೆ ಕೊಡ್ಲಿಲ್ಲ. ಎಷ್ಟು ಲೋಭಿ ಅಂದ್ರೆ, ಸೂದಿ ಕೆಳಗಡೆ ಬಿದ್ರೆ ಯಾವ ಸ್ಥಳ ಇರುತ್ತೋ ಆ ಸ್ಥಳ ಕೂಡ ನಾನು ಕೊಡಲ್ಲ ಅನ್ನೋದು, ಎಲ್ಲ ನನಗೆ ಬೇಕು, ಎಲ್ಲ ಅದೇ ಲೋಭಿ ಅಂತ ಹೇಳೋದು. ಹಿಂದಿಯವ್ರು ಹಂಗೆ ಕರೆಯೋದು, ಲೋಭಿವಾಲ ಅಂತ ಹೇಳ್ತಾರೆ. ಸೊ ಅಷ್ಟೊಂದು ಜಿಪ್ನ, ಯಾರಿಗೂ ಏನು ಕೊಡಬಾರ್ದು, ನಾನೊಬ್ಬನೇ ಚೆನ್ನಾಗಿರ್ಬೇಕು, ಬೇರೆ ಯಾರು ಹಿಂಗೋದ್ರೂ ಪರವಾಗಿಲ್ಲ, ಆತರ. ಸೊ ಏನೋ ವಿನ್ ಅಂಡ್ ಲೂಸ್ ಪಾಲಿಸಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಗೆಲ್ಬೇಕು, ಎಲ್ಲರೂ ಸೋತ್ಬೇಕು. ವಿನ್ ಪಾಲಿಸಿ ಇಲ್ಲ, ನಾನ್ ಗೆಲ್ಬೇಕು, ಅವ್ನು ಸೋಲ್ಬೇಕು, ಆತರ. ಸೊ ಆತರ ರಜೋಗುಣದಲ್ಲಿರೋರು ಆತರ ಇದ್ದಾರೆ, ಎಲ್ಲ ನನಗೆ ಬೇಕು ಅಂತ ಹೇಳ್ತಾರೆ. ರಾಜಕೀಯ ನಾಯಕರು, ರಾಜಕಾರಣಿಗಳು ಅವರು ಅಷ್ಟೇ, ಯಾರು ಏನು ತಗೋಬಾರ್ದು, ನಾನು ಒಬ್ಬನೇ ಚೆನ್ನಾಗಿರ್ಬೇಕು, ಆತರ. ಸೊ ಆ ಒಂದು ಕಾಮ ಹೋಗ್ಬೇಕಂದ್ರೆ ಪ್ರೇಮಯುತ ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಪ್ರೇಮಯುತ ಸೇವೆ ಅಂದ್ರೆ ಭಗವಂತನಿಗೆ ಯಾವ ಸೇವೆ ಮೆಚ್ಚುಗೆ ಆಗುತ್ತೋ ಆ ಸೇವೆನ ನಾವು ಮಾಡೋದ್ರಿಂದ ಯಾವ ಸೇವೆ ಮೆಚ್ಚುಗೆ ಆಗುತ್ತೆ ಭಗವಂತನಿಗೆ? ಶ್ರವಣಂ ಕೀರ್ತನಂ ಯಾವ್ದ್ರಿಂದ ಮಾಡ್ಬೋದು ನಾವು? ಭಾಗವತ ಸೇವಾ ನಿತ್ಯ ಭಾಗವತ ಸೇವೆ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ರಜೋತಮೋನುಗಳೆಲ್ಲ ಹೊಟ್ಟೋಗ್ಬಿಡುತ್ತೆ ನಮ್ಗೆ. ಅದೆಲ್ಲ ನಾವು ಟ್ರೈ ಮಾಡ್ಬೇಕಾಗಿದ್ದೇ ಇಲ್ಲ. ಅದಕ್ಕೆ ಸಪರೇಟ್ ಆಗಿ ಹೋಗಿ ಕೋರ್ಸ್ ತಗೊಂಡು 6 months ಕೋರ್ಸ್ ಮಾಡಿ, 3 months ಕೋರ್ಸ್ ಮಾಡಿ, ಈ ಕೋರ್ಸ್ ಒಂದು ಮಾಡಿದ್ರೆ ಸಾಕು, ಎಲ್ಲಾ ಕೋರ್ಸ್ ಬಂದ್ಬಿಡ್ತಾ ಇದರಲ್ಲಿ. ಅದಕ್ಕೆ ಭಾಗವತಂ ಇಸ್ ದಿ ಅದಕ್ಕೆ ಒಂದು ಅಧ್ಯಾಯ ಇದೆ. ಭಾಗವತಂ ಈಸ್ ದಿ ಈ ಒಂದು ಗ್ರಂಥ ಬಂದು ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಭಾಗವತಂ. ಅದು ಅಷ್ಟೊಂದು ಡೀಪ್ ಆಗಿ ಆಳವಾಗಿ ನಮ್ಮ ಹೃದಯದಲ್ಲಿ ಏನಿದೆಯೋ ಎಲ್ಲ ತೆಗೆದು ನಮ್ಗೆ ತೋರಿಸ್ತಾರೆ, ತೆಗೆದು ನಮ್ಗೆ ಡಿಸ್ಪ್ಲೇ ತರ ತೋರಿಸ್ತಾರೆ. ಇದೆಲ್ಲ ನಮ್ಮ ಹತ್ರ ಇದೆ, ವೀಕ್ನೆಸ್ ಇಷ್ಟು ಕೊರತೆಗಳಿದೆ, ಇದನ್ನೆಲ್ಲ ಅದು ಪರಿಹಾರನೂ ಕೊಟ್ಬಿಟ್ಟಿದ್ದಾರೆ. ಸೊ ಅದೇ ಸತ್ವಗುಣದಲ್ಲಿ ಇರೋದೇ ನಮ್ಗೇನಾಗುತ್ತೆ ಅಂದ್ರೆ ಈ ಕಾಮಕ್ರೋಧಗಳೆಲ್ಲ ಹೊರಟೋಗುತ್ತೆ, ಹೃದಯ ದೌರ್ಬಲ್ಯನೂ ಹೊರಟೋಗುತ್ತೆ. ಆಮೇಲೆ ಯಾವಾಗಲೂ ಭಜನೆ ಮಾಡಬೇಕು ಅಂತ ನಮಗೆ ಒಂದು ಅನಿಸುತ್ತೆ. ಭಗವಂತನ ಭಜನೆ ಮಾಡೋಣ ಅಂದ್ರೆ ಭಕ್ತಿ ಮಾಡೋಣ ಅಂತ. ಬಾ ಅಂದ್ರೆ ಭಕ್ತಿ. ಸೊ ಜನ ಅಂದ್ರೆ ಆ ಭಗವಂತನಿಗೆ ಯಾವುದು ಸಂತೋಷ ಕೊಡುತ್ತೋ ಅದೇ ಭಕ್ತಿ. ಅವನಿಗೆ ಸಂತೋಷ ಕೊಡೋದನ್ನ ನಾವು ಮಾಡಬೇಕು, ಅದಕ್ಕೆ ಭಜನೆ ಅಂತ ಹೇಳೋದು. ಸೊ ಈ ತರ ಈ ಗುಣಗಳು ಏನ್ ಮಾಡುತ್ತಂದ್ರೆ, ಈ 3 ಗುಣಗಳು ಇನ್ನೂ ಅದನ್ನ ಗುಣಾಕಾರ ಮಾಡಿದ್ರೆ 3ರಲ್ಲಿ 3 ಗುಣಾಕಾರ ಮಾಡಿದ್ರೆ 9 ಆಗುತ್ತೆ. ಆಸೆಗಳು ಹಂಗೆ ಬೆಳ್ಕೊಂಡು ಹೋಗುತ್ತೆ. 9 ಇಂದ 9 81 ಈ ತರ ಆಸೆಗಳು ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ. ಅದಕ್ಕೆ ಒಂದು ಮಿತಿನೇ ಇಲ್ಲ, ಮಿತಿ ಮೀರ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನ ಸ್ಟಾಪ್ ಮಾಡ್ಬೇಕಂದ್ರೆ ನಾವು ಈ ತರ ಗ್ರಂಥಗಳ, ಭಾಗವತಂ ಅಂತ ಗ್ರಂಥಗಳನ್ನ ನಾವು ನಿತ್ಯವಾಗಿ ಸೇವೆ ಮಾಡಬೇಕು. ಸೊ ಇದು ಕಂಟಿನ್ಯೂಸ್ ಸ್ಟ್ರಕ್ಚರ್ ಇರೋದ್ರಿಂದ ನಮ್ಗೇನಾಗುತ್ತೆ, ಇದು ಸೀಕ್ವೆನ್ಸ್ ಕರೆಕ್ಟ್ ಆಗಿರುತ್ತೆ. ಸೊ 1 ದಿನ 2 ದಿನ ಬರ್ದೇ ಇದ್ದಾಗ ಏನಾಗುತ್ತೆ, ಇದು ಏನೋ ಒಂದು ಮುಖ್ಯವಾದ ಹೈಲೈಟ್ಸ್ ಕಟ್ ಆಗ್ಬಿಡುತ್ತೆ ಅಲ್ಲಿ.
ಅದು ಕಂಟಿನ್ಯೂಷನ್ ಇರೋ. ಈಗ ಫಿಲಮ್ಗೆಲ್ಲ ನಾನು ಮುಂದೆ ಫಿಲಮ್ಗೆ ಹೋಗುವಾಗ ಏನ್ ಮಾಡ್ತಾ ಇದ್ದೆ ಅಂದ್ರೆ ಲೇಟ್ ಆಗೋದ್ರೆ ಆಗಲ್ಲ ನನಗೆ, ಫಸ್ಟಿಂದ ಹೋಗಿ ಕೂತ್ಕೊಂಡ್ಬಿಡ್ಬೇಕು, ಫಸ್ಟ್ ಹೋಗಿ ಕೂತ್ಕೊಂಡ್ಬಿಡ್ಬೇಕು, ಯಾವ್ದು ಮಿಸ್ ಮಾಡಬಾರ್ದು. ಆ ಥರ ಭಾಗವತಮಲ್ಲಿ ಯಾರು ಹೇಳಿದ್ದಾರೆ ನೋಡಿ, ಹೇಳಿ ನೋಡೋಣ. ನಾನು ನಿಮ್ಗೆ ಹೇಳಿದ್ದೀನಿ ತುಂಬಾ ಸಲ. ಭಾಗವತಮ್ ಯಾರೋ ಒಬ್ರು ಹೇಳ್ತಾರೆ, ಸುಖಮನಿಗೆ ಯಾರು ಹೇಳ್ತಾರೆ? ಪರೀಕ್ಷಿತ್ ಮಹಾರಾಜ್ ಹೇಳ್ತಾರೆ, ನಾನ್ ರಾಜ ಅಂತ ನೀವು ಅನ್ಕೊಂಡ್ಬಿಡ್ಬೇಡಿ. ಯಾಕಂದ್ರೆ ರಾಜ ಅಂದ್ರೆ ಏನು? ಭೋಗಪ್ರಿಯ ಅಂತ ಅರ್ಥ. ಎಲ್ಲಾ ಭೋಗಗಳು ಬೇಕು ರಾಜರಿಗೆ. ನಾನು ರಾಜ ಅಂತ ನೀವೇನು ಯಾವ್ದಾದ್ರು ಮಿಸ್ ಮಾಡ್ಬೇಡಿ. ನೀವು ಯಾವುದು ಮಿಸ್ ಮಾಡಿದ್ರೆ ನನಗೆ ಎಲ್ಲಾನು ಬೋಧನೆ ಮಾಡಿ ನೀವು. ನನಗೆ ಅದಕ್ಕೆ ನಿದ್ರೆ ಆಹಾರ ಎಲ್ಲ ಬಿಟ್ಟು ಕೂತ್ಕೊಂಡ್ರು 7 ದಿನ ಅವರು ಪರೀಕ್ಷಿತ್ ಮಹಾರಾಜ್. ಯಾವ ತರವಾದ ಮಿಸ್ ಮಾಡಬೇಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟೊಂದು ಕುತೂಹಲವಾಗಿ ಅವ್ರು ಕೇಳ್ತಾ ಇದ್ದಾರೆ. ಅಷ್ಟು ಅವ್ರಿಗೆ ಏನಿದೆ ಕ್ಯೂರಿಯಾಸಿಟಿ ಕೇಳೋದಕ್ಕೆ. ಎಲ್ಲ ನಾನು ಕೇಳಬೇಕು, ಯಾವ್ದು ಮಿಸ್ ಮಾಡಿದ್ರೆ ನನಗೆ ಹೇಳಿ. ನಾನು ರಾಜ ಅಂತ ನೀವೇನಾದ್ರು ಆ ಥರ ತಿಳ್ಕೊಂಡ್ಬಿಟ್ಟಿರಾ? ಈ ರಾಜನಿಗೆ ಸ್ವಲ್ಪ ಅದು ಇನ್ನು ಸ್ವಲ್ಪ ಎಲ್ಲ ಡಿಲೀಟ್ ಮಾಡ್ಬಿಡೋಣ, ಅದನ್ನ ಸ್ವಲ್ಪ ಡಿಲೀಟ್ ಮಾಡೋಣ, ಸ್ವಲ್ಪ ಈಸಿ ಆಗುತ್ತೆ. ಯಾಕಂದ್ರೆ ಪಾಪ ಕಷ್ಟ ಬೀಳ್ತಾನಲ್ಲ ಕೂತ್ಕೊಂಡು, ನಿದ್ರೆ ಇಲ್ಲ ಆಹಾರ ಇಲ್ಲ, ಆ ಥರ ಏನೋ ನೀವು ತಿಳ್ಕೊಂಬೇಡಿ, ಎಲ್ಲ ನನಗೆ ಹೇಳಿ ಅಂತ ಹೇಳಿ. ಆ ಥರ ನಮ್ಮ ಇದು ಏನಿರ್ಬೇಕು ನಮಗೆ, ನಮ್ಮ ಪ್ರೇಮಯುಕ್ತ ಸೇವೆ ಹೆಂಗಿರ್ಬೇಕಂದ್ರೆ ಎಲ್ಲದ್ರ ಬಗ್ಗೆ ನಾವು ಭಗವಂತನ ಕೇಳಿ ನಮ್ಗೆ ಆಸೆ ಇರಬೇಕು. ಆಸೆ ನಾವು ಬೆಳೆಸ್ಕೋಬೇಕು ಚೆನ್ನಾಗಿ. ಅಂದ್ರೆ ಜ್ಞಾನಿ ಆಗ್ಬಾರ್ದು. ಕೆಲವ್ರು ಏನ್ ಮಾಡ್ತಾರೆ, ಎಲ್ಲ ತಿಳ್ಕೊಂಡ್ಬಿಟ್ಟು ನಾನೇ ದೊಡ್ಡ ನಾನ್ ದೊಡ್ಡ ವೇದಾಂತಿ ನಾನು, ಅದಿರಬಾರ್ದು. ಅದು ಬೆಳೀತಾ ನಮ್ಗೆ ಜ್ಞಾನ ಬರ್ತಾ ಏನಾಗ್ಬೇಕಂದ್ರೆ ವಿನಯ ಬೆಳೀತಾ ಇರ್ಬೇಕು. ವಿನಯದ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಇದನ್ನ ನಾವು ತುಂಬಾ ಕಳ್ಕೊಂಡ್ಮೇಲೆ ಏನ್ ಮಾಡ್ಬೇಕಂದ್ರೆ ಆ ವಿನಯನ ಹೆಚ್ಚಿಸ್ಕೊಂತಾ ಇರ್ಬೇಕು. ಗರ್ವ ಅಹಂಕಾರನ ತಗ್ಗಿಸ್ಕೊಂತಾ ಇರ್ಬೇಕು. ಆವಾಗ ಏನಾಗುತ್ತೆ, ನಮ್ಗೆ ಆ ಹೃದಯದಲ್ಲಿ ಆ ದೌರ್ಬಲ್ಯ ಎಲ್ಲ ಹೊರಗಡೆ ಬರ್ತಾ ಇರುತ್ತೆ. ಯಾಕಂದ್ರೆ ನಾಮ ಭಾಗವತಮ್ ಅಂದ್ರೆ ಚಾಂಟಿಂಗ್. ಎಷ್ಟು ಸಲ ಇವಾಗ ನಾವು ಭಗವಂತನ ಹೆಸರು ಹೇಳಿದೀರಾ? ಕೌಂಟ್ ಮಾಡಿದೀರಾ? ಲೆಕ್ಕ ಹೇಳಿದಿರಿ. ಭಗವಂತ ಯಾರ? ಭಗವಂತ ಕೃಷ್ಣ ನಾಮ. ಸೊ ಅದರ ಬಗ್ಗೆ ಇದೇ ಇಲ್ಲ. ಎಷ್ಟೋ ಸಲ ಚಾಂಟ್ ಮಾಡ್ಬಿಟ್ರಿ. ಈಗ ಎಷ್ಟೋ ಸಲ ಶ್ರವಣ ಮಾಡ್ತಾ 1 ಅವರ್ ಮೇಲೆ ಆಗ್ಬೇಕು ನಾವು ಶ್ರವಣ ಮಾಡಿ. ಆಯ್ತು. ಹರೇ ಕೃಷ್ಣ. ಗ್ರಂಥರ ಶ್ರೀಮದ್ ಭಾಗವತಂ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಗೌರ ಪ್ರೇಮಾನಂದ.